ಈಗ ನಾನು ಕಳೆದ ಸಾರಿ ಆ ದ ಹಿಸ್ಟ್ರಿ ಆಫ್ ಬೈಬಲ್, ಸತ್ಯವೇದ ಹೇಗೆ ನಮ್ಮ ಬಳಿಗೆ ಬಂದಿತು, ಸತ್ಯವೇದ ನಮ್ ಕೈಯಲ್ಲಿ ಹೇಗೆ ಬಂತು ಎಂಬುದಾಗಿ ಕಳೆದ 2-3 ವಾರಗಳಿಂದ ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾ ಬಂದಿದ್ದೇನೆ. ಈ ದಿನ ನಾನು ಕಳೆದ ಸಾರಿ ಹೇಳಿದ ಹಾಗೆ ಕಡೆಯಲ್ಲಿ ಕ್ಯಾನಾನಿಸಿಟಿ ಎಂಬುದಕ್ಕೆ ಕರೀತೇವೆ. ಆ ಕ್ಯಾನಾನಿಸಿಟಿ ಎಂಬತಕ್ಕಂಥ ವಿಚಾರವಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದೇನೆ. ಏನು ಕ್ಯಾನಾನಿಸಿಟಿ ಎಂಬುದಕ್ಕೆ ಹೇಳಿದ್ರೆ, ಕ್ಯಾನಾನಿಸಿಟಿ ಎಂಬುದಕ್ಕೆ ಹೇಳಿದ್ರ ಅರ್ಥ, ಇದು ಕ್ಯಾನನ್ ಎಂಬತಕ್ಕಂಥ ಒಂದು ಗ್ರೀಕ್ ಪದದಿಂದ ಬಂದಿರತಕ್ಕಂಥದ್ದು ಕ್ಯಾನಾನಿಸಿಟಿ. ಏನ್ ಕ್ಯಾನಾನ್ ಅಂತ ಅಂದ್ರೆ ಅದರ ಲಿಟ್ರಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಮೆಜರಿಂಗ್ ರಾಡ್ ಎಂಬುದಾಗಿ, ಕನ್ನಡದಲ್ಲಿ ಅಳತೆಗೋಲು ಎಂಬುದಾಗಿ ಹೇಳ್ಬಹುದು. ಅಳತೆಗೋಲು ನಮ್ಮೆಲ್ರಿಗೂ ಬಹುಶಃ ತಿಳುವಳಿಕೆ, ಅದರಲ್ಲೂ ಹಿರಿಯರಿಗೆ, ವಯಸ್ಸಿನಲ್ಲಿ ಹಿರಿಯವರಿಗೆ ಗೊತ್ತಿರದೆ ಏನಂದ್ರೆ, ಕೆಲವು ವರ್ಷಗಳ ಹಿಂದಕ್ಕೆ ಹೋದ್ರೆ, ನೀವು ಒಂದು 50-60 ವರ್ಷಗಳ ಹಿಂದಕ್ಕೆ ಹೋದ್ರೆ ನೀವು, ಆಗ ಸ್ಕೇಲ್ಗಳು ಇರ್ಲಿಲ್ಲ, ಮೆಷರಿಂಗ್ ಟೇಪ್ ಕೂಡ ಇರ್ಲಿಲ್ಲ, ಅಥವಾ ಸ್ಟೀಲ್ ಟೇಪ್ಗಳು ಕೂಡ ಇರ್ಲಿಲ್ಲ. ಇದ್ವೋ ಏನೋ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಇವುಗಳನ್ನು ಉಪಯೋಗಿಸ್ತಿರ್ಲಿಲ್ಲ. ಹಾಗಾದ್ರೆ ನಾವು ಇನ್ನೂ ಮೊದಲನೇ ಶತಮಾನಕ್ಕೆ ಹೋದ್ರೆ, ಮೊದಲನೇ ಶತಮಾನದಲ್ಲಿ ಆಗ್ಲೂ ಕೂಡ ಸ್ಕೇಲ್ಗಳು, ಇವತ್ತಿನ ಏನ್ ಸ್ಕೇಲ್ಗಳಂತ ನೋಡ್ತೀವಿ, ಮರದ್ದು, ಪ್ಲಾಸ್ಟಿಕ್ದು, ಫೈಬರ್ದು, ಅಥವಾ ಪ್ಲಾಸ್ಟಿಕ್ ಟೇಪ್, ಟೈಲರ್ಗಳು ಉಪಯೋಗಿಸೋದಿರ್ಬೋದು, ಯಾವುದೇ ತರ ಟೇಪ್, ಅಥವಾ ಮನೆ ಕಟ್ಟುವವರು ಉಪಯೋಗಿಸ್ತಕ್ಕಂಥ ಸ್ಟೀಲ್ ಸ್ಕೇಲ್ ಆಗ್ಲಿ, ಇವ್ಯಾವುದು ಕೂಡ ಆ ದಿನಗಳಲ್ಲಿ ಇರ್ಲಿಲ್ಲ. ಅವರು ಆಗಿನ ಪದ್ಧತಿ ಪ್ರಕಾರ, ನಾನು ನಮ್ಮ ಹಳ್ಳಿಯಲ್ಲಿ ಏನ್ ನೋಡಿದ್ದೇನೆ ಅಂತ ಹೇಳಿದ್ರೆ, ಅವರು ಯಾವಾಗ್ಲೂ ಕೈಯನ್ನ ಅಳತೆ ಮಾಡಿ, ಹೀಗೆ ಒಂದು ಮೊಳ ಎಂಬುದಾಗಿ ಅವರೊಂದು ಕೈಯನ್ನ ಅಳತೆ ಮಾಡಿ, ಕೆಲವರು ಹೀಗೆ ಅಳತೆ ಮಾಡಿ ಕಡ್ಡಿಯನ್ನು ಇಟ್ಕೊಳ್ತಿದ್ರು. ಆ ಕಡ್ಡಿಯಿಂದಲೇ ಎಲ್ಲವನ್ನೂ ಅಳತೆ ಮಾಡ್ತಿದ್ರು. ಅದು ಸೈಟ್ ಆಗಿರ್ಲಿ, ಅಥವಾ ಮನೆ ಆಗಿರ್ಲಿ, ಅಥವಾ ಏನೇ ಆಗಿರ್ಲಿ, ಆ ರೀತಿಯಾಗಿ ಅಳತೆಗೋಲನ್ನ ಕಡ್ಡಿಯಿಂದನೋ ಒಂದು 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 ಮರದ ತುಂಡನ್ನು ಇಟ್ಟುಕೊಂಡು ಅದರಲ್ಲೇ ಅಳತೆ ಮಾಡಿ ಏನಾದ್ರೂ ಲೆಕ್ಕ ಹೇಳ್ಬೇಕು ಅಂದ್ರೆ ಹೇಳ್ತಾ ಇದ್ರು. ಯಾಕೆ, ನೀವು ಕೆಲವರು ಈಗ ಹಿಂದೆ ಒಂದು 30-40 ವರ್ಷ, 50 ವರ್ಷದ ಹಿಂದೆ ಶಾಲೆಗಳಲ್ಲಿ ಓದಿದ್ದಂತವರು ನೆನಪು ಮಾಡಿಕೊಳ್ಳಬಹುದು. ಆಗ ನಮ್ಮ ಮಾಸ್ಟರ್ ಹತ್ರ, ನಮ್ಮ ಉಪಾಧ್ಯಾಯರ ಹತ್ರ ಸ್ಕೇಲ್ಗಳು ಕೂಡ ಇರ್ಲಿಲ್ಲ. ಒಂದು ದಪ್ಪದ ರೂಲ್ ರಾಡ್ ಇರ್ತಿತ್ತು, ಅದು ಮರದ ಉದ್ದವಾದಂತ ರೌಂಡ್ ಆದಂತ ಒಂದು ತುಂಡು ಇರ್ತಿತ್ತು, ರೂಲರ್ ಇರ್ತಿತ್ತು, ಅದ್ರಲ್ಲೇ ಗೆರೆ ಹಾಕೊಳ್ತಾ ಇದ್ರು, ಅದ್ರಲ್ಲೇ ನಮ್ಗೆ ಹೊಡಿತಲೂ ಇದ್ರು. ಹಾಗೆ ಇತ್ತು. ಆ ದಿನಗಳಲ್ಲಿ ಸ್ಕೇಲ್ಗಳು ಇರಲಿಲ್ಲ. ಅದಕ್ಕೋಸ್ಕರವಾಗಿ ಆ ಪದದಿಂದಲೇ ಬಂದಿದ್ದು ಗ್ರೀಕ್ ಪದ ಅಳತೆಗೋಲು ಎಂಬತಕ್ಕಂಥ ಪದ, ಅದರಿಂದಲೇ ಬಂದಿದ್ದು ಕ್ಯಾನಾನ್ ಎಂಬುದಾಗಿ. ಕ್ಯಾನಾನ್ ಎಂಬುದಾಗಿ ಹೇಳಿದ್ರ ಅರ್ಥ ರೂಲರ್ ಅಥವಾ ಅಳತೆಗೋಲು ಎಂಬುದಾಗಿ. ಆ ಪದ ಹೇಗೆ ನಮ್ಮ ಸತ್ಯವೇದಕ್ಕೆ ಅದು ಹೋಲಿಕೆಯಾಗಿದೆ, ಸತ್ಯವೇದಕ್ಕೆ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಆ ದಿನಗಳಲ್ಲಿ ದೇವರ ವಾಕ್ಯ, ಇವತ್ತು ನಾವೇನು 66 ಪುಸ್ತಕಗಳನ್ನ ಸತ್ಯವೇದ ಎಂಬುದಾಗಿ ನಾವು ಓದ್ತಾ ಇದ್ದೀವೋ, ಇಷ್ಟು ಮಾತ್ರ ಅಲ್ಲ, ಅನೇಕ ಪುಸ್ತಕಗಳಿದ್ದು, ಅನೇಕ ಪುಸ್ತಕಗಳು, ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಒಂದು ಹೇಳ್ತಿರೋದು, 100 ಇದ್ದಿರ್ಬಹುದು, 75 ಇದ್ದಿರ್ಬಹುದು, 90 ಇದ್ದಿರಬಹುದು, ಇನ್ನು ಎಷ್ಟೋ ಬೇರೆ ಬೇರೆ ಪುಸ್ತಕಗಳಿದ್ದಿರ್ಬಹುದು. ಎಲ್ಲವೂ ಕೂಡ ಇವು ದೇವರು ನನ್ನೊಟ್ಟಿಗೆ ಮಾತಾಡಿದಂಥವು, ಇವು ದೇವರೇ ನನಗೆ ಬರೀಲಿಕ್ಕೆ ಹೇಳಿದ್ದ, ನನಗೆ ಪ್ರೇರೇಪಣೆ ಆಯ್ತು, ನಾನು ಬರೆದಿದ್ದೇನೆ ಎಂಬುದಾಗಿ ಎಲ್ಲರೂ ಕೂಡ ಆ ಪುಸ್ತಕ ಬರೆದಂಥವರು ಅವರು ಹೇಳ್ಕೊಳ್ತಾ ಇದ್ರು. ಆಗ ಯಾವುದು ನಿಜವಾದಂತ ಸತ್ಯವೇದ, ಹೇಗೆ ಅದನ್ನು ಕಂಡುಹಿಡಿಯೋದು, ಯಾರು ಬರೆದವರು ಅಂತ ಹೇಗೆ ತಿಳ್ಕೊಳ್ಳೋದು, ದೇವರ ವಾಕ್ಯ ಇದೆ ಎಂಬುದಾಗಿ ಗುರುತು ಹಚ್ಚುವುದು ಹೇಗೆ ಎಂಬತಕ್ಕಂತ ಅನೇಕ ಸಮಸ್ಯೆಗಳು ಎದ್ದು, ಎಲ್ಲವೂ ಬೈಬಲ್, ಎಲ್ಲವೂ ಇವು ಬೈಬಲ್, ಇದು ಬೈಬಲ್ದೆ, ಇದು ಬೈಬಲ್ದೆ, ಇದು ಸತ್ಯವೇದದೆ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ನಾನು ಮುಂದೆ ಕೇಳ್ತೀನಿ ಹೇಗೆ ಅಂತ. ಆಗ ಸತ್ಯವೇದ
ಎಂಬುದಾಗಿ ಹೇಳ್ತಕ್ಕಂಥದ್ದಕ್ಕೆ ಸತ್ಯವೇದದಲ್ಲಿ ಇದು ಕೂಡ ಒಂದು ಪುಸ್ತಕ ಎಂಬುದಾಗಿ ಹೇಳಲಿಕ್ಕೆ ನಾವು ಒಂದು ಅಳತೆಗೋಲನ್ನ ಏರ್ಪಡಿಸೋಣ. ಲೆಟ್ಸ್ ಹ್ಯಾವ್ ಎ ಮೆಜರಿಂಗ್ ರಾಡ್. ಬೈ ಮೆಜರಿಂಗ್ ದಟ್ ರಾಡ್ they came to know which are the books were inspired and it has to be added to the Bible. ಸತ್ಯವೇದ ಹೇಗೆ ಇರಬೇಕು, ಯಾವುದನ್ನ ದೇವ್ರ ವಾಕ್ಯ ಅಂತ ಹೇಳುದು, ಯಾವುದು ಸರಿಯಾದದ್ದು ಯಾವುದು ಸರಿಯಲ್ಲ ಎಂಬುದಾಗಿ ಕಂಡುಹಿಡಿದುಕೊಳ್ಳಲಿಕ್ಕೆ ಮಾಡಿದಂತ ಒಂದು ತೀರ್ಮಾನವೇ ಕ್ಯಾನಾನಿಸಿಟಿ, ಅಥವಾ ಇದೇ ಸತ್ಯವೇದ ಎಂಬುದಾಗಿ ಅಳಿಲಿಕ್ಕೆ ಇಟ್ಟುಕೊಂಡಂತ ಅಳತೆಗೋಲು, ಅದನ್ನ ಕ್ಯಾನಾನಿಸಿಟಿ ಎಂಬ ಕರೀತಾರೆ. ನನ್ಗೆ ಅನಿಸ್ತದೆ ನಿಮ್ಗೆಲ್ರಿಗೂ ಇದು ಅರ್ಥ ಆಗಿದೆ ಎಂಬುದಾಗಿ ಭಾವಿಸ್ತೇನೆ. ಹೀಗೆ ಇದಕ್ಕಿಂತಲೂ ಇನ್ನು ಏನು ಹೇಳಕ್ ಬರೋದು, ಸತ್ಯವೇದದ ಪುಸ್ತಕಗಳು ಇವೆ ಎಂಬುದಾಗಿ ನಿಗದಿಪಡಿಸ್ಲಿಕ್ಕೋಸ್ಕರವಾಗಿ ಮಾಡಿಕೊಂಡಂತ ಮಾನದಂಡ, ಅದನ್ನ ನಾವು ಕ್ಯಾನಾನಿಸಿಟಿ ಎಂಬ ಕರಿತೀವಿ. ಯಾರ್ಯಾರು ನೀವು ಬೈಬಲ್ ಕಾಲೇಜಿನಲ್ಲಿ ಓದಿರ್ತೀರೋ ಅವರೆಲ್ಲರಿಗೂ ಇದರ ಪರಿಚಯ ತುಂಬಾ ಚಂದವಾಗಿರ್ತದೆ. ಎಲ್ಲಾ ಬೈಬಲ್ ಕಾಲೇಜ್ಗಳು ಕಲಿಸ್ಕೊಟ್ಟಿದ್ದಾರೆ ಎಂದು ನಾನು ನಂಬ್ತೀನಿ. ನಮ್ಮ ಬೈಬಲ್ ಕಾಲೇಜ್ನಲ್ಲೂ, ನಾನು ಓದಿದಂತ ಬೈಬಲ್ ಕಾಲೇಜ್ ಸ್ಟುವರ್ಟ್ಸ್ ಬ್ರದರನ್ ಅಸೆಂಬ್ಲಿಯಿಂದ, ಸ್ಟುವರ್ಟ್ಸ್ ಬೈಬಲ್ ಕಾಲೇಜ್ ಚೆನ್ನೈನಲ್ಲಿ ಇದನ್ನ ಬಹಳ ಚಂದವಾಗಿ ನಮ್ಗೆ ಕೂಡ ಕಲಿಸ್ಕೊಟ್ರು. ನಾನು ಸಂತೋಷ ಪಡ್ತೇನೆ ಆ ದಿನ ಕಲಿಸ್ಕೊಟ್ಟಿದ್ದಕ್ಕೆ. ಅನೇಕರಿಗೆ ಹೇಳಲಿಕ್ಕೆ, ಅನೇಕರಿಗೆ ದೇವರ ವಾಕ್ಯದ ಮೇಲಿನ ಪ್ರೀತಿ ಹೆಚ್ಚು ಮಾಡ್ಲಿಕ್ಕೆ, ದೇವರನ್ನು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡ್ಲಿಕ್ಕೆ ಈ ಸಂದೇಶ ನನಗ್ ಸಹಾಯ ಆಯ್ತು. ನಾನು ಕೂಡ ಅದನ್ನ ಅನೇಕರಿಗೆ ಹೇಳಿ ಆತ್ಮಿಕ ಬಲಪಡಿಸ್ಲಿಕ್ಕಾಗುವಂತೆ ಕರ್ತನು ಸಹಾಯ ಮಾಡ್ತಾ ಬಂದಿದೆ. ಅದಕ್ಕಿಂತ ಮೊದಲು ನಾನು ಇವತ್ತು ಯಾರಿಗಾದ್ರೂ ಒಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ವಾಕ್ಯ ಕೆಲವೊಂದು ವಾಕ್ಯ ಓದಿಕೊಳ್ಳೋಣ. ದಯವಿಟ್ಟು ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳಿದಂತ ವಾಕ್ಯ ಓದುವುದಾದ್ರೆ ನನಗೂ ಕೂಡ ಸ್ವಲ್ಪ ಅನುಕೂಲವಾಗ್ತದೆ ಎಂಬುದಾಗಿ ಭಾವಿಸ್ತೇನೆ. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಯಾರದಕ್ಕೆ ಸಂಬಂಧಪಟ್ಟವ್ರು ಮಾಡ್ರಿ. ಹೇಗಿತ್ತು ಆ ದಿನಗಳಲ್ಲಿ? ಆ ದಿನಕ್ಕೆ ಹೋಗೋಣ, ನಾವು ಹಿಂದಕ್ಕೆ ಹೋಗೋಣ, ಸತ್ಯವೇದವನ್ನು ಬರೆದಂತ ಕಾಲಕ್ಕೆ ಹೋಗೋಣ. ಕೆಲವೊಂದು ವಾಕ್ಯ ನಮ್ಮ ಸತ್ಯವೇದದಲ್ಲಿ ಅದಕ್ಕೆ ಆಧಾರವಾಗಿದೆ, ಯಾವುದು ಕೂಡ ಆಧಾರ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ಆ ದಿನಗಳಲ್ಲಿ ಹೇಗಿತ್ತು ಪುಸ್ತಕ, ಲಿಟ್ರೇಚರ್ ಹೇಗಿತ್ತು, ಅಥವಾ ಸಾಹಿತ್ಯ, ಅವತ್ತಿನ ಕಾಲದ ಸಾಹಿತ್ಯ ಯಾವ ಮಟ್ಟಿಗೆ ಬೆಳೀತಾ ಇತ್ತು, ಹೇಗ್ ಪ್ರಾರಂಭ ಆಯ್ತು ಅಂತಕ್ಕಂಥ ಕೆಲವು ವಾಕ್ಯಗಳನ್ನ ನೋಡಿಕೊಂಡು ನಾವು ಬರೋಣ. ಮೊದಲನೇದಾಗಿ, ದೇವರು ತಾನೇ ವಾಕ್ಯವನ್ನ ಬರಿ ಎಂಬುದಾಗಿ ಹೇಳಿದಂತವನು ದೇವರು ತಾನೆ. ಇಟ್ ವಾಸ್ ನಾಟ್ ಇನಿಷಿಯೇಟೆಡ್ ಬೈ ಮ್ಯಾನ್ ಆರ್ ಎನಿಬಡಿ, ಬಟ್ ಇಸ್ ಇನಿಷಿಯೇಟೆಡ್ ಬೈ ಗಾಡ್ ಹಿಮ್ಸೆಲ್ಫ್. ದೇವರು ತಾನೇ ಪ್ರತಿಯೊಬ್ಬ ತನ್ನ ಪ್ರವಾದಿಗಳಿಗೆ, ತನ್ನ ಸೇವಕರಿಗೆ, ನೀನಿದನ್ನು ಬರಿ, ಯೆಹೋವನಿಂತೆನ್ನುತ್ತಾನೆ, ಇದನ್ನು ಹೇಳು, ಇದನ್ನು ಬರಿ ಎಂಬುದು ಹೇಳಿದ್ದು ದೇವರು ತಾನೆ. ಅದಕ್ಕೆ ದೇವ್ರ ವಾಕ್ಯವನ್ನು ನೋಡ್ಕೊಂಡು ಬರೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 11ನೇ ವಚನವನ್ನ ದಯಮಾಡಿ ಯಾರಾದ್ರೂ ಓದ್ರಿ. ಪ್ರಕಟಣೆ 1ನೇ ಅಧ್ಯಾಯ 11ನೇ ವಚನ. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ್ಯ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವೋದಿಕಿಯಾ ಎಂಬಿ 7. ಸಾಕು ಸಿಸ್ಟರ್. 11ನೇ ವಚನದಲ್ಲಿ ಈಗಾಗಲೇ ಸಿಸ್ಟರ್ ಓದಿದ ಪ್ರಕಾರ ದೇವರು ಹೇಳ್ತಿರೋದು, ಯೋಹಾನನಿಗೆ ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಬರೆದು ಯಾರ್ಯಾರು ಕೊಡ್ಬೇಕು ಅಲ್ಲಿ ಬರ್ದಿದೆ, ಸಭೆಗಳ ಹೆಸರು ಬರ್ದಿ, ಈ ಸಭೆಗಳಿಗೆ ಈ ಬರೆದು ಕೊಡು ಎಂಬುದು. ನನ್ಗೆ ಏನು ಈ ವಾಕ್ಯದಿಂದ ನಾನು ಗ್ರಹಿಸ್ಕೊಂಡಿರೋದು ಅಥವಾ ನಿಮ್ಮ ಮುಂದೆ ಹೆಂಚ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಏನಂದ್ರೆ, ಬರೀಬೇಕು ಎಂಬತಕ್ಕಂಥ ಆಲೋಚನೆ ಮನುಷ್ಯನಿಂದ ಬಂದಿದ್ದಲ್ಲ. ಆ ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವು, ಸರ್ವ ಯುಗಗಳ ಅರಸನು ಈ ವಾಕ್ಯಗಳನ್ನ ಕೋಟಿ 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 ಜನರಿಗೆ, ಭಾಷೆ, ಬಣ್ಣ, ದೇಶ ಯಾವುದೇ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರಿಗೂ ತಿಳಿಸ್ಲಿಕ್ಕೋಸ್ಕರವಾಗಿ ಮುಂದಿನ ಅನೇಕ ಶತಮಾನಗಳು ಈ ವಾಕ್ಯಗಳು ಸಂರಕ್ಷಿಸಲ್ಪಡ್ಲಿ, ಎಲ್ಲಾ ಮಾನವರಿಗೂ ತಿಳಿಯಲಿ ಎಂಬತಕ್ಕಂಥ ಉದ್ದೇಶದಿಂದ ಆಗಲೇ ಅವತ್ತಿನ ಕಾಲದಲ್ಲೇ ಇದನ್ನ ಬರಿ ಎಂಬುದಾಗಿ ಹೇಳಿದಂತವನು ದೇವರು ತಾನೆ. ಏನೋ ಸುಮ್ನೆ ನನ್ಗೆ ಇಷ್ಟ ಆಯ್ತು, ನನಗೆ ಬರೆಯಕ್ಕೆ ಇಷ್ಟ ಆಯ್ತು ಅದರಿಂದ ಬರಿತಾ ಇದ್ದೀನಿ, ಅಥವಾ ನನಗೆ ಬರೆಯಕ್ ಚೆನ್ನಾಗ್ ಗೊತ್ತಿತ್ತು ಅದರಿಂದ ಬರ್ದಿದ್ದೀನಿ ಎಂಬುದಾಗಿ ಸತ್ಯವೇದ ಬಂದಿಲ್ಲ. ಯಾವ ಸತ್ಯವೇದವು ಹಾಗೆ ಮನುಷ್ಯನ ಆಲೋಚನೆಯಿಂದ ಬಂದವುಗಳಲ್ಲ. ದೇವರು ತಾನೇ
ಪ್ರತಿಯೊಬ್ಬ ಬರವಣಿಗಸ್ತನಿಗೂ ಇವುಗಳನ್ನ ಬರಿ ಎಂಬುದಾಗಿ ಹೇಳಿ ಬರೆಸಿಟ್ಟಿದ್ದಾನೆ. ಬರೆದವರು ಮನುಷ್ಯರೇ, ಆದ್ರೆ ಆ ಆಲೋಚನೆ, ಆ ವಾಕ್ಯ ಅದು ದೇವರಿಂದನೇ ಬಂದಿರುವಂತದ್ದು. ಈ ಪ್ರಕಟಣೆ ಪುಸ್ತಕದಲ್ಲಿ ನೀವು ನೋಡಿದ್ರೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಓದ್ರಿ. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ನೋಡಿ, ಇದು ಇಲ್ಲಿ ಕೂಡ ಓದ್ತೇವೆ. ದೇವರು ಆ ಯೋಹಾನನಿಗೆ ಹೇಳಿ, ಇಂಥ ಸಭೆಗಳಿಗೋಸ್ಕರವಾಗಿ ನೀನು ಬರೆದಿಡು, ನೀನು ಬರಿ. ನೋಡಿ, ಈ ಯೋಹಾನನು ಬರೆಯುವುದೇನೆಂದರೆ ಅದನ್ನ ದೇವ್ರು ಹೇಳ್ತಿದ್ದಾನೆ, ಯೋಹಾನ ಬರೀತಾ ಇದ್ದಾನೆ. ಮೊದಲನೇ ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬೇಕು? ಈ ವಾಕ್ಯವನ್ನ ಮನುಷ್ಯರ ಇಷ್ಟಾನುಸಾರವಾಗಿ ಬರೆದಿದ್ದಲ್ಲ, ದೇವರೇ ಬರೆದು ಇಡು ಎಂಬ ಹೇಳಿ. ಮೊದಲನೇ ಅಂಶ. 19ನೇ ವಚನ ಕೂಡ ಓದ್ರಿ. ಇದೇ 1ನೇ ಅಧ್ಯಾಯ 19ನೇ ವಚನ. ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ, ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನೋಡಿ, ಇಲ್ಲಿ ಕೂಡ ದೇವರು ಯೋಹಾನನಿಗೆ ಹೇಳ್ತಿದ್ದಾನೆ, ಆದುದರಿಂದ ನೀನು ಕಂಡವುಗಳನ್ನು, ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು. ಅಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್. ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲಗಳ ಕುರಿತಾಗಿ ದೇವರು ಏನೇನು ಹೇಳಿದನೋ ಅದನ್ನೆಲ್ಲವನ್ನು ಬರೆ ಎಂಬುದಾಗಿ ದೇವರು ತಾನೇ ತನ್ನ ಸೇವಕರಿಗೆ ಆತನು ಆಜ್ಞಾಪನೆ ಮಾಡಿದ್ದಾನೆ. ದೇವರು ಹೀಗೆ ಹೇಳದಿದ್ರೆ ಇವತ್ತು ಈ ವಾಕ್ಯ ನಮ್ಮ ಕೈಯಲ್ಲಿರ್ತಿರ್ಲಿಲ್ಲ. ಎಂಥ ದೇವರು ನೋಡಿ. ಮೋಶೆ ಯಾವ ಕಾಲದಲ್ಲಿದ್ದ, ಯೋಬ ಯಾವ ಕಾಲದಲ್ಲಿದ್ದ, ಅವರಿಗೆ ದೇವ್ರು ಹೇಳಿದ್ದಾನೆ ಬರೆದಿಡು ಅಂದೇಳಿ. ಅವರು ಬರೆದಿದ್ರಿಂದ, ದೇವ್ರು ಹೇಳಿದ ಪ್ರಕಾರ ಅವ್ರು ಬರೆದಿದ್ರಿಂದ ಇವತ್ತು ನಾವು ಆ ವಾಕ್ಯಗಳನ್ನ, ಆ ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇದರಿಂದ ದೇವರು ಎಷ್ಟು ಆಲೋಚನಾಕರ್ತನು, ಮುಂದೆ ಎಷ್ಟು ತಲೆಮಾರುಗಳು ಬಂದ್ರು ಕೂಡ ವಾಕ್ಯವನ್ನು ಅವ್ರಿಗೆ ತಿಳಿಸ್ಬೇಕೆಂಬತಕ್ಕಂತ ಆತನ ಮನದಾಳದ ಆಸೆ ಎಷ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ನಿಜವಾಗ್ಲೂ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಒಂದು ವೇಳೆ ದೇವರು ಇದನ್ನು ಬರೆಸಿಡದೆ ಹೋಗಿದ್ರೆ ಇವತ್ತು ನಮಗೆ ದೇವರ ಮನಸ್ಸು, ದೇವರ ಚಿತ್ತ, ದೇವರ ಉದ್ದೇಶ ನಮಗೆ ಇವತ್ತು ಗೊತ್ತಾಗ್ತಿರ್ಲಿಲ್ಲ. ಸರಳವಾಗಿ ಹೇಳ್ಬೇಕು ಅಂದ್ರೆ ನಾವು ರಕ್ಷಣೆ ಹೊಂದ್ಲಿಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ. ದೇವರು ಇವತ್ತು ವಾಕ್ಯವನ್ನ ಬರೆಸಿಟ್ಟಿರೋದ್ರಿಂದ ಕೋಟ್ಯಾಂತರ ಜನ ಇವತ್ತು ಸ್ವಾಮಿಯನ್ನು ಕಂಡ್ಕೊಳ್ಳಿಕ್ಕೆ ಸಹಾಯ ಆಯ್ತು. ಅದು ಕರ್ತನ ಚಿತ್ತವಾಗಿ. ಎರಡನೇದಾಗಿ ನೀವು ಯೆರೆಮೀಯನ ಪುಸ್ತಕ 2ನೇ ವಚನ ಕೂಡ ಓದೋಣ. ಯೆರೆಮೀಯನ ಪುಸ್ತಕ 30ನೇ ಅಧ್ಯಾಯ 2ನೇ ವಚನವನ್ನ ಓದ್ರಿ. ಯೆರೆಮೀಯ 32. ಓದ್ತೀರಾ? ಇಸ್ರಾಯೇಲರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ. ಇಗೋ, ನಾನು ನನ್ನ ಜನರಾದ ಇಸ್ರಾಯೇಲರನ್ನು, ಯೆಹೂದ್ಯರನ್ನು. ನೋಡಿ, ಇಲ್ಲಿ ಹೇಳ್ತಿದೆ, ಯೆರೆಮೀಯನಿಗೆ ದೇವರು ಹೇಳ್ತಿದ್ದಾನೆ, ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಏನಂತ? ಇಸ್ರಾಯೇಲ್ಯರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ. ನಾನು ಏನು ನಿನಗೆ ಹೇಳ್ತಾ ಇದ್ದೇನೋ ಅದನ್ನ ನೀನ್ ಕೇಳಿಸ್ಕೊಂಡ್ ಹಾಗೆ ಸುಮ್ಮನೆ ಇರೋ ಹಾಗಿಲ್ಲ, ಒಂದು ಅಕ್ಷರ ಗುಡುಸು ತಪ್ಪಿಲ್ಲದ ಹಾಗೆ ಅದನ್ನ ಬರೀ ಎಂಬುದಾಗಿ ಹೇಳಿ. ಹಾಗೆ ಯೆರೆಮೀಯನು ತಾನು ಏನೇನು ಕೇಳಿಸ್ಕೊಂಡೋ ದೇವರಿಂದ ಅದೆಲ್ಲವನ್ನು ಹಾಗೆ ಬರೀಲಿಕ್ಕೆ ಶುರು. ಅಂದ್ರೆ ಇದ್ರ ಅರ್ಥ, ಆಗ್ಲೇ ಸಾಹಿತ್ಯ ಇತ್ತು, ಆಗ್ಲೇ ಅಕ್ಷರಾಭ್ಯಾಸ ಗೊತ್ತಿತ್ತು, ಆಗ್ಲೇ ಅವರು ವಿದ್ಯಾವಂತರು ಕೂಡ ಆಗಿದ್ರು, ದೇವರ ವಾಕ್ಯವನ್ನ ಬರೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ವಿದ್ಯಾಭ್ಯಾಸ ಇವತ್ತು ಪ್ರಾರಂಭ ಆದದ್ದಲ್ಲ. ಆ ದಿನಗಳ ಕ್ರಿಸ್ತ ಪೂರ್ವದಲ್ಲಿ, ಯೆರೆಮೀಯನ ಕಾಲದಲ್ಲಿ, ಇನ್ನೂ ಯೋಬನ ಕಾಲದಲ್ಲಿ ಅಕ್ಷರ ಬರವಣಿಗೆಗಳು ಎಲ್ಲ ಪ್ರಾರಂಭವಾದವು. ನಾವು ತಿಳ್ಕೊಂಡಿದ್ದೀವಿ ನಾವು ಎಜುಕೇಟೆಡ್ಸ್, ನಾವು ವಿದ್ಯಾವಂತರು, ನಮಗ್ ಗೊತ್ತು, ಮುಂದುವರೆದು ಬಂದಿದ್ದೇವೆ ಎಂಬುದಾಗಿ. ಅದಕ್ಕಿಂತಲೂ ಜ್ಞಾನಿಗಳು, ತಿಳುವಳಿಕೆ ಉಳ್ಳವರು ಆಗ್ಲೇ ದೇವರು ಅವರನ್ನ ಸಿದ್ಧ ಮಾಡಿದ್ದ. ಅವತ್ತಲೇ ವಿದ್ಯಾಭ್ಯಾಸ ಇತ್ತು. ಹಾಗೆ ಅವ್ರು ಹೇಳಿದ್ರಿಂದಲೇ ಈ ಅನೇಕರು ಬರೆದಿದೆ. ಇವತ್ತು 66 ಪುಸ್ತಕಗಳು ನಮ್ಗೆ ಏನಿದೆಯೋ ಇಷ್ಟೂ ಗ್ರಂಥಕರ್ತರಿಗೆ ದೇವರು ತಾನೇ ಹೇಳಿ ಬರೆಸಿಟ್ಟಿದ್ದಾನೆ. ಮೊದಲನೇದಾಗಿ ತಿಳ್ಕೊಳ್ಳಿ. ಎರಡನೇದಾಗಿ
ದೇವರು ಅವ್ರಿಗೆ ಆಜ್ಞಾಪನೆ ಮಾಡಿದ್ದೇನಂತ ಅಂದ್ರೆ ಇನ್ನೂ ಒಂದು ವಾಕ್ಯ ಓದುವ. ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 4ನೇ ವಚನ. ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 4ನೇ ವಚನ. ಓದಿ. ಎಷ್ಟು ಅಂಕಲ್? 12ನೇ ಅಧ್ಯಾಯ 4ನೇ ವಚನ. ನಕ್ಷತ್ರಗಳ ಹಾಗೆ ಹೊಳೆಯುವವರು ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ಸಾಕು. ನಾವು ಮುಂದೆ ಈ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ದೇವರು ತನ್ನ ಭಕ್ತನಾದಂತ ದಾನಿಯೇಲನಿಗೆ ದರ್ಶನ ಕೊಟ್ಟು ಏನ್ ಹೇಳ್ತಿದ್ದೇನೆ ಅಂದ್ರೆ, ದಾನಿಯೇಲನೇ ನೀನು ಈ ಮಾತುಗಳನ್ನು, ಯಾವ ಮಾತುಗಳು? ನಾನು ಏನೇನ್ ಇಲ್ಲಿಯ ತನಕ ನಿನ್ಗೆ ಹೇಳ್ತಾ ಬಂದಿದ್ದೀನೋ, ಇಲ್ಲಿಯ ತನಕ ನೀನ್ ಏನ್ ನೋಡ್ತಾ ಬಂದಿದ್ಯೋ, ಇಲ್ಲಿಯ ತನಕ ನೀನ್ ಏನ್ ಕೇಳ್ತಾ ಬಂದಿದ್ಯೋ, ಇವೆಲ್ಲವನ್ನ ಬರೆದು ಸುಮ್ಮನೆ ಎಲ್ಲೋ ಒಂದಿಟ್ಟು ಹೋಗ್ಬಾರ್ದು. ಬರೆದು ನೀನ್ ಸುಳ್ಳಿ ಮಾಡಿ ಸುಮ್ಮನೆ ಬಿಸಾಕ್ ಹೋಗೋದಲ್ಲ. ಏನ್ ಮಾಡ್ಬೇಕು? ವಾಕ್ಯ ಹೇಳ್ತಾ ದೇವರೇ ಹೇಳ್ದ, ಮುದ್ರೆ ಹಾಕು, ಮುದ್ರೆ ಮಾಡು, ಸೀಲ್ ಮಾಡು. ಅದು ಯಾರು ಸಾಧಾರಣವಾಗಿ ತೆಗಿತಕ್ಕಂಥವ್ರು ಆಗ್ಬಾರ್ದು. ಸೀಲ್ ಹಾಕು, ಮುದ್ರೆ ಹಾಕು. ಹಾಕಿದ್ಮೇಲೆ ಮುಚ್ಚಿಡು, ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯದ ಕಾಲದವರೆಗೆ ಮರೆಯಾಗಿರಲಿ. ಸೀಕ್ರೆಟ್ ಆಗಿಡು, ಮುಚ್ಚಿಡು. ಅದು ಸಾಧಾರಣವಾದ ಮಾತುಗಳಲ್ಲ. ಇಡೀ ವಿಶ್ವದ ಮೂಲೆ ಮೂಲೆಗೂ ತಲುಪಬೇಕಾದಂತ ಈ ವಾಕ್ಯಗಳು ಜನರಿಗೆ ತಲುಪಲಿಕ್ಕೋಸ್ಕರವಾಗಿರ್ತಕ್ಕಂಥ ವಾಕ್ಯಗಳಾದ್ರಿಂದ ಯಾರು ಕಿಡಿಗೇಡುಗಳೋ, ದ್ರೋಹಿಗಳೋ, ದೇವರ ಭಯಲ್ದೇ ಇರ್ತಕ್ಕಂಥವ್ರು ಇದನ್ನ ಹಾಳು ಮಾಡಬಾರ್ದು. ಅವ್ರ ಕೈಗೆ ಇದು ಸಿಕ್ಕಬಾರ್ದು. ಯಾರ ಕೈಗೆ ಸಿಕ್ಬೇಕೋ ಅವ್ರ ಕೈಗೆ ಇದು ಸಿಕ್ಕಬೇಕು. ಆದುದರಿಂದ ಬರೆಯೋದ್ ಮಾತ್ರ ಅಲ್ಲ, ಮುದ್ರೆ ಹಾಕೋದ್ ಮಾತ್ರ ಅಲ್ಲ, ಅದನ್ನ ಮುಚ್ಚಿಟ್ಟು ಕಾಪಾಡು ಎಂಬುದಾಗಿ ದೇವರು ತಾನೇ ಆಜ್ಞೆ ಮಾಡಿದ. ಒಂದು ಬರ್ಸಿದ್ದು ದೇವ್ರೆ, ಅದನ್ನ ಮುದ್ರೆ ಹಾಕ್ಲಿಕ್ಕೆ ಹೇಳಿದ್ದು ದೇವ್ರೆ, ಅದನ್ನ ಮುಚ್ಚಿಡ್ಲಿಕ್ಕೂ ಕೂಡ ಹೇಳಿದಂತವನು ದೇವ್ರೆ. ಯಾತಕ್ಕೆ? ನಾನು ಆಮೇಲೆ ನಿಮ್ಗೆ ಹೇಳ್ತಾ ಬರ್ತೀನಿ. ದೇವ್ರ ಎಷ್ಟು ಪ್ರೀತಿ ಸ್ವರೂಪಿ, ದೇವ್ರ ಎಷ್ಟು ಆಲೋಚನಾ ಕರ್ತನು. he was thinking generations ahead. ಅನೇಕ 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 ತಲೆಮಾರುಗಳ ಆಚೆಗೆ ದೇವರು ಯೋಚನೆ ಮಾಡ್ತಾನೆ. ಇವತ್ತು ಹುಟ್ಟುವಂತ ಮಗು ಬಗ್ಗೆ ಆ ದಿನಲ್ಲೇ ಯೋಚನೆ ಮಾಡಿದ್ದಾನೆ. ಆ ಮಗನಿಗೆ ನನ್ನ ವಾಕ್ಯ ತಲುಪಬೇಕು ಎಂಬುದಾಗಿ. ಆದುದರಿಂದಲೇ ಇವತ್ತು ಸತ್ಯವೇದ ನಮ್ಮ ಕೈಗೆ ಬಂದಿದೆ. ಎಂತ ದೇವರು. ಮೂರನೇದಾಗಿ ಹೇಗೆ ಮುಚ್ಚಿಡ್ತಿದ್ರು ಅದನ್ನು ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ದಯವಿಟ್ಟು ನೀವು ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯ 14ನೇ ವಚನವನ್ನ ದಯವಿಟ್ಟು ಓದ್ರಿ. ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯ 14ನೇ ವಚನ. ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಈ ಕ್ರಯಪತ್ರಗಳನ್ನು, ಅಂದರೆ ಮುಚ್ಚಿದ ಪತ್ರವನ್ನು, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹು ದಿವಸ ಇರುವ ಹಾಗೆ ಮಡಿಕೆಯಲ್ಲಿ ಬಚ್ಚಿಡು. ಈ ದೇಶದಲ್ಲಿ ಜನರು ಮನೆ, ಹೊಲ, ತೋಟಗಳನ್ನು ಮತ್ತೆ ಕೊಡುವರು. ಇದು ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೆಹೋವನ ನುಡಿ ಎಂದು ಖಂಡಿತವಾಗಿ ಹೇಳಿದೆನು. ಸಾಕು. ಈ ವಾಕ್ಯದಿಂದ 14ನೇ ವಚನದಿಂದ ನಾವು ಕಂಡುಕೊಳ್ತಕ್ಕಂಥ ಇನ್ನೊಂದು ಸತ್ಯ ಏನಂದ್ರೆ, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹು ದಿವಸ ಇರುವ ಹಾಗೆ ಎಲ್ಲಿ ಬಚ್ಚಿಡು? ಮಡಿಕೆಯಲ್ಲಿ ಬಚ್ಚಿಡು ಅಂತ ಹೇಳಿ. ನೋಡ್ರಿ ದೇವ್ರ ಆಲೋಚನೆ ಹೇಗಿದೆ. ಜನರ ಕೈ, ಸಾಧಾರಣವಾದ ಕೈಗೆ ಸಿಕ್ಕಿದ್ರೆ ಅಥವಾ ಕಿಡಿಗೇಡಿಗಳ ಕೈ ಸಿಕ್ಕಿದ್ರೆ ಅದು ನಾಶವಾಗಿ ಹೋಗಿ ನನ್ನ ಉದ್ದೇಶ, ಈ ರಕ್ಷಣಾ ಸುವಾರ್ತೆ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪದೇ ಹೋದೀತು ಎಂಬುದಾಗಿ ದೇವರು ಆ ದಿನಗಳಲ್ಲೇ ಯೆರೆಮೀಯನಿಗೆ ಮಾತ್ರ ಅಲ್ಲ, ದಾನಿಯೇಲನಿಗೆ ಮಾತ್ರ ಅಲ್ಲ, ಯೋಹಾನನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಗ್ರಂಥಕರ್ತನಿಗೂ ಹೇಳಿದ್ದಾನೆ. ಮತ್ತಾಯಿಗೆ ಹೇಳಿರ್ಬೋದು, ಮಾರ್ಕ್ಗೆ ಹೇಳಿರ್ಬೋದು, ನೀವು ಯೋಬನಿಗೆ ಹೇಳಿರ್ಬೋದು, ಅಥವಾ ದಾವೀದನಿಗೆ ಹೇಳಿರ್ಬೋದು. ಮುಚ್ಚಿಡು, ಅದನ್ನ ಭದ್ರ ಮಾಡು. ಎಲ್ಲಿ? ಮಡಿಕೆಯಲ್ಲಿ ಹಾಕಿ ಮುಚ್ಚಿಡು. ಆ ದಿನಗಳಲ್ಲಿ ಮಡಿಕೆಯಲ್ಲಿ ಮುಚ್ಚಿಡ್ತಾ ಇದ್ರು, ಗವಿಗಳಲ್ಲಿ ಮುಚ್ಚಿಡ್ತಿದ್ರು,
ಹಾಗೆ ಇದ್ದುದ್ರಿಂದಲೇ ಇವತ್ತು ನಮ್ಮ ಕೈಗೆ ದೇವ್ರ ವಾಕ್ಯ ಸಿಕ್ಕುವಷ್ಟು ಮಟ್ಟಿಗೆ ಆಯ್ತು. ಆ ದಿನಗಳಿದ್ದು ಸಾಮಾನ್ಯ ಮಡಿಕೆಯಲ್ಲಿ ಮುಚ್ಚಿಡುವುದು. ನೀವು ಒಂದ್ ಸ್ವಲ್ಪ ಮತ್ತೆ ನಾನು ಹಿಂದಿನ ಬರ್ತೇನೆ. ನಿಮ್ಗೆ ಯಾರಿಗಾದ್ರೂ ಒಂದು 40, 50, 60 ವರ್ಷಗಳು ಅಥವಾ ಅದನ್ನ ದಾಟಿರ್ತಕ್ಕಂಥವ್ರಿಗೆ ನಿಮ್ಗೆಲ್ಲ ಗೊತ್ತಿದೆ. ಹಿಂದೆ ಯಾವ ಬ್ಯಾಂಕ್ಗಳು ಇರ್ಲಿಲ್ಲ. ಇವತ್ತು ನಮ್ಮ ಹಣ, ಒಡವೆ ಇವನ್ನೆಲ್ಲ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಸೇಫ್ ಟ್ರೆಸರಿನಲ್ಲಿ ಇಡ್ಲಿಕ್ಕೆ ವ್ಯವಸ್ಥೆ ಇದೆ. ಬ್ಯಾಂಕ್ ಲಾಕರ್ ಸೌಲಭ್ಯಗಳಿದೆ, ಅಥವಾ ಇನ್ನು ಬೇರೆ ಬೇರೆ ಸೌಲಭ್ಯಗಳಿದೆ. ಇವತ್ತಿನ ಒಳ್ಳೊಳ್ಳೆ ಕಪಾಟುಗಳು, ಏನೇನು ಅತ್ಯಾಧುನಿಕವಾದಂತ ತಂತ್ರಜ್ಞಾನದಿಂದ ಬಂದಿದೆ, ಕದೀಲಿಕ್ಕೆ ಆಗದೆ ಇರತಕ್ಕಂಥದ್ದು. ಆ ದಿನಗಳಲ್ಲಿ ಆ ರೀತಿಯಾದಂತ ಯಾವುದೇ ವ್ಯವಸ್ಥೆ ಇರ್ಲಿಲ್ಲ. ಅದಕ್ಕೋಸ್ಕರವಾಗಿ ದೇವರು ಮಡಿಕೆಗಳಲ್ಲಿ ಹಾಕ್ಸಿ ಅದನ್ನ ಭದ್ರ ಮಾಡಿ, ಕೆಲವರು ಗುಹೆಗಳಲ್ಲೋ ಗವಿಗಳಲ್ಲೋ ಮಡಿಕೆಗಳನ್ನು ಹಾಕಿ ಭದ್ರಪಡಿಸಿ ಅವ್ರು ಹೊರಟೋಗ್ತಿದ್ರು. ಯಾವ ಬ್ಯಾಂಕ್ ಇರ್ಲಿಲ್ಲ ಅವತ್ತು. ನೀವು ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ, ಆ ಕಾಲಕ್ಕೆ ಯೋಚನೆ ಮಾಡಿ ನೋಡಿದ್ರೆ ಅನೇಕ ಪತ್ರಗಳು, ಮನೆ ಪತ್ರಗಳಾಗ್ಲಿ ಅಥವಾ ಇನ್ನೊಂದಾಗ್ಲಿ, ಆಗಿನ ಕಾಲದಲ್ಲಿ ಫೈಲ್ ಇರ್ಲಿಲ್ಲ. ಇವತ್ತು ನಾವೆಲ್ಲ ಫೈಲ್ಗೆ ಕ್ಲೀನ್ ಆಗಿ ಇಡ್ತೇವೆ, ಅದನ್ನ ಸೇಫ್ ಆಗಿ ನಮ್ಮ ಬೀರುನೋ ಕಪಾಟಲ್ಲೋ ಎಲ್ಲ ಒಂದ್ ಕಡೆ ಇಡ್ತೇವೆ. ಆ ದಿನದಲ್ಲಿ ಫೈಲ್ ಕೂಡ ಇರ್ಲಿಲ್ಲ. ಅವ್ರು ಹಾಗೆ ಹಾಗೆ ಸುತ್ತುತ್ತಿದ್ರು, ಮುದ್ರೆ ಹಾಕ್ತಿದ್ರು, ಮಡಿಕೆಗಳಲ್ಲೋ ಇನ್ನೊಂದ್ ಕಡೆಯೋ ಹೋಗಿ ಅದನ್ನ ಇಡ್ತಾ ಇದ್ರು. ಹೀಗೆ ಇಟ್ಟು ಅವುಗಳನ್ನ ತುಂಬಾ ಭದ್ರಪಡಿಸ್ತಿದ್ರು ಎಂಬುದನ್ನು ನೋಡ್ತೀವಿ. ಹೀಗೆ ಭದ್ರಪಡಿಸಿದ್ದು ಮಾತ್ರ ಅಲ್ಲ, ಈಗ ಭದ್ರಪಡಿಸ್ಲಿಕ್ಕೆ ಯಾಕೆ ಕಾರಣ, ಯಾಕೆ ದೇವ್ರು ಹಾಗೆ ಹೇಳ್ದ ಅಂದ್ರೆ, ಕೆಲವೊಂದು ಸಾರಿ ಇವರು ಬರದಾದ್ಮೇಲೆ ಇನ್ನೂ ಭದ್ರಪಡಿಸಿ ಇಡುವುದಕ್ಕಿಂತ ಮುಂಚಿತವಾಗ್ಲೇ ಅನೇಕ ದುಷ್ಟರ ಕೈಗೆ ಸಿಕ್ಕಿ ಸುಟ್ಟು ಹಾಕಿದ್ದಾರೆ. ಇದು ಪ್ರತಿಯೊಂದು ಗ್ರಂಥವು ಹೀಗೆ ಸುಟ್ಟು ಹಾಕಿಯೋ ಅಥವಾ ಅದನ್ನ ದುರುಪಯೋಗ ಮಾಡಿಕೊಳ್ಳಿಕೊಂಡು ಹೋದ್ರೆ ದೇವರ ಆ ರಕ್ಷಣಾ ಯೋಜನೆ ನೆರವೇರ್ಲಿಕ್ಕೆ ಆಗದೆ ಹೋದೀತು ಎಂಬುದಾಗಿ ಹೇಳಿ ದೇವರು ಅವತ್ತು ಅದನ್ನ ಹೇಳಿದ. ಒಂದು ಉದಾಹರಣೆ ನೋಡಿದ್ರೆ, ಇದೇ ಯೆರೆಮೀಯನ ಪುಸ್ತಕ 36ನೇ ಅಧ್ಯಾಯ 32ನೇ ವಚನವನ್ನು ಓದಿಕೊಳ್ಳೋಣ. ಯೆರೆಮೀಯನ ಪುಸ್ತಕ 36ನೇ ಅಧ್ಯಾಯ 32ನೇ ವಚನ ಓದ್ತೀರಾ? ಆಗ ಯೆರೆಮೀಯನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ನೇರಿಯನ ಮಗನಾಗಿರುವ ಲೇಖನನಾದ ಬಾರೋಕನಿಗೆ ಕೊಡಲು, ಅವನು ಅದರಲ್ಲಿ ಯೆಹೂದದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನು ಇಂಥ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬರೆದನು. ನೋಡ್ರಿ, ಇಲ್ಲಿ ಈ ವಾಕ್ಯದಲ್ಲಿ ಸುಟ್ಟು ಹಾಕಿದ್ರು, ಗ್ರಂಥವನ್ನ ಸುಟ್ಟು ಹಾಕಿದ್ರು ಅಂತ ಓದ್ತೀವಿ. ಈ ಗ್ರಂಥವನ್ನ ಇಷ್ಟಪಡದೆ ಇದ್ದರು, ಈ ದೇವ್ರ ವಾಕ್ಯನ ತದ್ವಿರುದ್ಧವಾಗಿ ನಡ್ಕೊಳ್ಳೋರು, ಇದು ನಮ್ಗೆ ಆಗ ಬರೋದಿಲ್ಲ, ಈ ವಾಕ್ಯ ನಮ್ಗೆ ಕೇಳಿಸ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಅಂತಕ್ಕಂಥವ್ರು ಎಷ್ಟೋ ಜನ ಸುಟ್ಟು ಹಾಕಿದ್ದಾರೆ. ಸುಟ್ಟು ಹಾಕುವುದು ಸಾಧಾರಣವಾಗಿತ್ತು. ಈ ತರ ಸುಟ್ಟು ಹಾಕಿ ಅಥವಾ ಹಾಳು ಮಾಡಿ ನಾಶ ಮಾಡ್ತಾರೆ ಎಂಬುದಾಗಿ ದೇವ್ರಿಗೆ ಗೊತ್ತಿದ್ರಿಂದಲೇ ಮುಚ್ಚಿಡು, ಭದ್ರಪಡಿಸು, ಕಡೇ ದಿನಗಳ ತನಕ ಅವು ಸುಭದ್ರವಾಗಿರ್ಲಿ ಎಂಬುದಾಗಿ ದೇವ್ರು ಹೇಳಿದ್ರು. ಸುಟ್ಟು ಹಾಕ್ತಾ ಇದ್ರು. ನೀವು ಇದೇ 36ನೇ ಅಧ್ಯಾಯ 21ನೇ ವಚನದಿಂದ ದಯವಿಟ್ಟು ಸ್ವಲ್ಪ ಒಂದು 24ರವರೆಗೂ ದಯವಿಟ್ಟು ಓದ್ಬೇಕೆಂಬುದ ಕೇಳ್ಕೊಳ್ತಾನೆ. ಕೂಡಲೇ ಅರಸನು ಸುರುಳಿಯನ್ನು ತರುವುದಕ್ಕೆ ಯಹೂದಿಯನ್ನು ಕಳುಹಿಸಿದನು. ಅವನು ಲೇಖನಾದ ಎಲೀಷಾಮನ ಕೋಣೆಯೊಳಗಿಂದ ಅದನ್ನು ತೆಗೆದುಕೊಂಡು ಬಂದು ಅರಸನ ಮತ್ತು ಅವನ ಪಕ್ಕದಲ್ಲಿ ನಿಂತಿದ್ದ ಸಕಲ ಪ್ರಧಾನರ ಮುಂದೆ ಓದಿದನು. ಆಗ ಪುಷ್ಯ ಮಾಸ ಅರಸನು ಚಳಿಗಾಲದ ಮನೆಯಲ್ಲಿ ಕೂತಿದ್ದನು. ಅವನ ಮುಂದೆ ಅಗ್ಗಿಷ್ಟಿಕೆಯು ಉರಿಯುತ್ತಿತ್ತು. ಯಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿಯಿಂದ ಕತ್ತರಿಸಿ ಸುರುಳಿಯ ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. ಅರಸನಾಗಲಿ ಸುರುಳಿಯ ಮಾತುಗಳನ್ನೆಲ್ಲ ಕೇಳಿದ ಅವನ ಸೇವಕರಲ್ಲಿ ಯಾರೇ ಆಗಲಿ ಭಯಪಡಲಿಲ್ಲ, ಬಟ್ಟೆಗಳನ್ನು ಹರಿದುಕೊಳ್ಳಲಿಲ್ಲ. ಎಲ್ತಾನನು, ದೆಲೀಯನು, ಗೆಮರ್ಯನು ದಯಮಾಡಿ ಸುರುಳಿಯನ್ನು ಸುಡಬಾರದೆಂದು ಅರಸನಿಗೆ ವಿಜ್ಞಾಪನೆ ಮಾಡಿದರು. ಅವನು ಅವರ ಮಾತನ್ನು ಕೇಳಲಿಲ್ಲ ಮತ್ತು ಅರಸನು ಸಾಕು. ಹೀಗೆ
ಆ ದೇವರ ವಾಕ್ಯ ಯೆರೆಮೀಯನ ಮೂಲಕವಾಗಿ ಬಂತೋ, ಆ ವಾಕ್ಯವನ್ನ ಕೇಳಿ ಸಹಿಸಲಾಗದೆ, ಓ ಈತನು ಸುಳ್ಳು ಹೇಳ್ತಿದ್ದಾನೆ, ಈತನು ನಮ್ಮ ನಾಶನಕ್ಕಾಗಿ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ, ಅವ್ರು ಒಂದೊಂದು ಓದು ಎಂಬುದಾಗಿ ಹೇಳಿ ಅವನ ಮುಂದೆ ಓದಿಸ್ಕೊಂಡು, ಅವನು ಓದಿದ ತಕ್ಷಣ 2-3 ಪೇಜ್ ಓದಿದ ತಕ್ಷಣದಲ್ಲಿ ಅದನ್ನ ಈಸ್ಕೊಂಡು ತನ್ನ ಕತ್ತಿಯಿಂದ ಚೂರಿಯಿಂದ ಕತ್ತರಿಸಿ ಅಗ್ಗಿಸ್ಟಿಕೆ, ಅಂದ್ರೆ ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊಳ್ಳಿಕ್ಕೋಸ್ಕರವಾಗಿ ಅಗ್ಗಿಸ್ಟಿಕೆ ಹಾಗೆ ಮಾಡಿ, ಅದ್ ನಿಮ್ಗೆ ಅಗ್ಗಿಸ್ಟಿಕೆ ಎಂಬುದಾಗಿ ಹೇಳಿದ್ರೆ ಕೃತಕವಾದಂತ ಒಲೆ, ಆ ಕಬ್ಬಿಣದಿಂದಲೋ ಮಣ್ಣಿನ ಮಡಿಕೆಯಿಂದಲೋ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸಣ್ಣ ಸೌದೆಯ ತುಂಡುಗಳನ್ನು ಹಾಕಿ ಬೆಂಕಿ ಹಚ್ಚುತ್ತಿದ್ರು, ಅದರ ಸುತ್ತಲೂ ಕೂತುಕೊಂಡು ಚಳಿ ಕಾಯಿಸ್ಕೊಳ್ತಿದ್ರು. ಅದ್ರಲ್ಲೂ ರಾಜನಾಗಿದ್ದರಿಂದ ಇವನಿಗೆಲ್ಲ ಸವಲತ್ತು ಆಗಿತ್ತು. ಹಾಗ ಅವನು ಚಳಿ ಕಾಯಿಸ್ಕೊಳ್ತಿದ್ದ. ಆತನು ಕೂತ್ಕೊಂಡು ಚಳಿ ಕಾಯಿಸುವಾಗ ದೇವರ ವಾಕ್ಯ ಅಂತಕ್ಕಂಥ ಕಿಂಚಿತ್ತು ಗೌರವ ಇಲ್ಲದೆ ಆ ವಾಕ್ಯವನ್ನ ಓದಿದ ಹಾಗೆ ಅವನ್ನೆಲ್ಲ ಕತ್ತರಿಸಿ ತುಂಡು ಮಾಡಿ ಅಗ್ಗಿಸ್ಟಿಕೆಯಲ್ಲಿ ಸುಟ್ಟು ಹಾಕಿದೆ ಅಂದರು. ಹಾಗಾದ್ರೆ ನೀವು ಕೇಳಬಹುದು, ಬ್ರದರ್ ಅವ್ರು ಸುಟ್ಟು ಹಾಕಿದ್ರಲ್ಲ, ಹಾಗಾದ್ರೆ ಯೆರೆಮೀಯನ ಪುಸ್ತಕದಲ್ಲಿ ಇನ್ನೂ ಜಾಸ್ತಿ ಇತ್ತೆ, ಮತ್ತೆ ಇಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ಇದ್ಯಾವುದು ಸುಟ್ಟು ಹಾಕಿದ್ರಲ್ಲ ಅಂತ ಕೇಳ್ಬೋದು. ನೋಡ್ರಿ, ದೇವರು ಎಂಥ ಪ್ರೀತಿ ಸ್ವರೂಪನು, ಎಷ್ಟು ಮುಂದಾಗಿ ಯೋಚಿಸ್ತಕ್ಕಂಥವನು, ಎಷ್ಟು ಒಳ್ಳೆಯವನು, ಎಷ್ಟು ಪ್ರೀತಿ ಸ್ವರೂಪಿ ಅಂದ್ರೆ, ಮತ್ತೆ ಆ ವಾಕ್ಯ ನಾನು ಹೇಳ್ತೇನೆ, ಏನೇನ್ ಸುಟ್ಟು ಹಾಕಿದನಲ್ಲ ಯೆಹೋಯಾಕೀಮನು, ಮತ್ತೆ ಅವುಗಳನ್ನ ಬರೀ, ಆದ್ರೆ ಜನರಿಗೆ ಮಾತ್ರ ಅನ್ಯಾಯ ಆಗ್ಬಾರ್ದು. ರಕ್ಷಣಾ ಸುವಾರ್ತೆ, ಈ ದೇವರ ಆಲೋಚನೆ, ಈ ದೇವರ ಮನಸ್ಸು, ದೇವರ ಚಿತ್ತ ಪ್ರತಿಯೊಬ್ಬ ಪ್ರಪಂಚದ ಎಲ್ಲಾ ಮನುಷ್ಯರಿಗೂ ಅದು ತಿಳಿಬೇಕು, ಇದು ಹಾಳಾಗ್ಬಾರ್ದು ಅಂತೇಳಿ ಮತ್ತೆ ಹೊಸದಾಗಿ ಮತ್ತೆ ಹೇಳಿ ಬರ್ಸಿದ. ಅದನ್ನೇ ನಾವು 32ನೇ ವಚನದಲ್ಲಿ ಓದಿದೆವು. ನಾನು ಓದ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ. ಆಗ ಯೆರೆಮೀಯನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ನೇರಿಯ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು, ಅವನು ಅದರಲ್ಲಿ ಯೆಹೂದದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನೂ ಇಂಥ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆಯೇ ಬರೆದನು. ಬಹುಶಃ ಯೆರೆಮೀಯನಿಗೆ ಬರೀಲಿಕ್ಕೆ ಆಗ್ತಿತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಮೋರ್ ಅಬೌಟ್ ದಿಸ್, ಬಟ್ ಆತನಿಗೆ ಸಹಾಯ ಮಾಡಿದ್ದು ಬರೀಲಿಕ್ಕೆ ಯಾರು? ಯೆಹೋವ ದೇವರು ಯೆರೆಮೀಯನಿಗೆ ಹೇಳಿದ. ಯೆರೆಮೀಯನಿಗೆ ಹೇಳಿದಾಗೆ ಯೆರೆಮೀಯನು ಮಾತಾಡ್ತಾ ಬಂದ. ಆ ಮಾತಾಡಿದ ಹಾಗೆಯೇ ಬಾರೂಕನ ಕೈಯಿಂದ ಮತ್ತೆ ಎಲ್ಲವನ್ನು ಬರೆಸಿ ಇಟ್ಟಿದ. ಹಾಗೆ ಬರೆಸಿ ಇಟ್ಟಿದ್ರಿಂದಲೇ ಇವತ್ತು ಯೆರೆಮೀಯನ ಪೂರ್ಣ ಗ್ರಂಥ ನಮ್ಮ ಹತ್ರ ಇದೆ. ಯಾಕೆ ಬರೆಸಿ ಇಟ್ಟಿದ್ದ? ಯಾಕೆ ದೇವರು ಮತ್ತೆ ಬರಿ ಅಂತ ಹೇಳಿದ? He wants to confirm that every man and woman must read this, must know this, must understand this, and they have to follow this. ಈ ವಾಕ್ಯಗಳನ್ನ ಪ್ರತಿಯೊಬ್ಬ ಮನುಷ್ಯನು ಮುಂದೆ ಓದಬೇಕಾಗಿದೆ, ಅವನು ಗ್ರಹಿಸಿಕೊಳ್ಳಬೇಕಾಗಿದೆ, ಅದರಂತೆ ನಡಿಬೇಕಾಗಿದೆ. ಆದುದರಿಂದ ಈ ವಾಕ್ಯಗಳು ಅವರಿಗೆ ತಪ್ಪಿ ಹೋಗಬಾರದು ಎಂಬುದಾಗಿ ಮತ್ತೆ ಹೇಳಿ ಬರ್ಸಿಟ್ಟದೆ. ನನ್ನ ಪ್ರೀತಿ ದೇವ ಜನರೇ, ನಿಮ್ ಕೈಯಲ್ಲಿರ್ತಕ್ಕಂಥ ಸತ್ಯವೇದವನ್ನು ಒಂದ್ಸಾರಿ ನೋಡ್ರಿ. ದೇವರು ಮನಸ್ಸು ಮಾಡಿ ಎಷ್ಟೋ ದುಷ್ಟ ರಾಜರುಗಳಿಂದ, ಅನ್ಯಾಯಗಾರರಿಂದ, ಕೊಲೆಗಡಕರಿಂದ, ಆ ದೇವರ ವೈರಿಗಳಿಂದ ಈ ಸತ್ಯವೇದವನ್ನ ಸಂರಕ್ಷಿಸಿ ಇವತ್ತ ನಿಮ್ಮ ಕೈಗೆ ತಂದು ಅದನ್ನು ಇಟ್ಟಿದ್ದಾರೆ. ಎಷ್ಟು ನಾವು ಪ್ರೀತಿ ಮಾಡ್ಬೇಕು ಈ ವಾಕ್ಯನ. ಸುಮ್ಮನೆ ಬಂದಿದ್ದಲ್ಲ ಈ ಪುಸ್ತಕ. ಈ ವಾಕ್ಯ ಸುಮ್ಮನೆ ನನ್ನ ಕೈಗೆ ಬಳಿ ಬಂದಿಲ್ಲ. ನಮ್ ಕೆಲವ್ರಿಗೆ ಹೇಗೆ, ಬೈಬಲ್ ಬೇಕಾ, ಹೋಗು ದುಡ್ಡು ಕೊಡು ಸಿಗತ್ತೆ, ಅದು ಬೇಡ ಬಿಸಾಕ್ತೀಯ, ಇನ್ನೊಂದ್ ತಗೋ. ಇಟ್ಸ್ ಅವೈಲಬಲ್, ಎದಕ್ಕೆ ಕೊರತೆ ಇಲ್ಲ, ಎಷ್ಟು ಬೇಕಾದ್ರೂ ಸಿಗ್ತದೆ ಅನ್ನುವಂಥ ಭಾವ ನಮ್ಮಲ್ಲಿ ಅನೇಕರಲ್ಲಿದೆ. ಆದ್ರೆ ವಾಕ್ಯ ನಮ್ಮ ಕೈಗೆ ಇವತ್ತು ತಲುಪಲಿಕ್ಕೆ ಎಷ್ಟು ಕಷ್ಟ ಆಗಿದೆ. ಬರಿತಕ್ಕಂಥವ್ರು ಎಷ್ಟು ಬರೆದಿದ್ದಾರೆ, ಎಷ್ಟು ಪುಟಗಳು. ಇವತ್ತು ಹಾಗೆ ನಮಗ್ ಪೇಪರ್ ಈ ತರದ್ದಲ್ಲ, ಬೈಂಡಿಂಗ್ ಅಲ್ಲ, ಅಥವಾ ಈಗ ಇವತ್ತಿನ ಅಧ್ಯಾಯಗಳೇನಿದೆ, ವಚನಗಳೇನಿದೆ, ಅದೇನೂ ಇರ್ಲಿಲ್ಲ. ದೇರ್ ವಾಸ್ ನೋ ಪಂಕ್ಚುಯೇಷನ್ ಮಾರ್ಕ್ಸ್, ದೇರ್ ವಾಸ್ ನೋ ಚಾಪ್ಟರ್ಸ್, ದೇರ್ ವಾಸ್ ನೋ ವರ್ಸಸ್. ಎಲ್ಲ ಹಾಗೆ ಒಂದ್ ಕಡೆಯಿಂದ ಹಾಗೆ ಅವ್ರು ಬರ್ಕೊಂಡು ಒಂಥರ ಪದ್ಯದ ಬರ್ಕೊಂಡು ಹೋದಾಗೆ ಅದು ಒಂದ್ ಕಡೆಯಿಂದ ಬರ್ಕೊಂಡು ಹೋಗಿದ್ರು.
ನಾನು ಆಮೇಲೆ ಹೇಳ್ತೀನಿ ಹೇಗೆ ಅಧ್ಯಾಯ ಬಂತು, ಹೇಗೆ ವಚನ ಬಂತು, ಅದು ಎಷ್ಟನೇ ಇಸ್ವಿಲಿ ಅಂತ ನಾನು ಆಮೇಲೆ ಹೇಳ್ತೀನಿ. ಹೀಗೆ ದೇವರು ತಾನೇ ನಮಗೆ ತಿಳಿಸ್ಲಿಕ್ಕೋಸ್ಕರವಾಗಿ ವಾಕ್ಯಗಳನ್ನ ಬರೆಸಿಟ್ಟನು. ಹಾಗೆ ಅವರು ಬರೆದು ಮಡಿಕೆಗಳಲ್ಲಿ ಮುದ್ರಿಸಿ ಅವುಗಳಿಗೆ ಬಚ್ಚಿಟ್ಟು, ಕೆಲವರು ಅವ್ರ ಜೀವಮಾನ ಮುಗಿದೋಯ್ತು, ಅವ್ರ ವಯಸ್ಸಾಯ್ತು, ಅವ್ರ ಸತ್ರು, ಸ್ವಾಮಿ ಬಳಿ ಹೊರಟೋದು. ಹೀಗೆ ಬರೆಸಿ ಇಟ್ಟಂತ ಈ ವಾಕ್ಯಗಳು ದೇವರ ಚಿತ್ತ ಇದಾಗಿತ್ತು, ಪ್ರತಿಯೊಬ್ಬ ಮನುಷ್ಯನ ಕೈಗೆ ತಲುಪಬೇಕೆಂಬುದಾಗಿ. ಅದಕ್ಕೋಸ್ಕರವಾಗಿ ಬಹಳ ಆಶ್ಚರ್ಯಕರವಾಗಿ ಈ ಮಡಿಕೆಯಲ್ಲಿ ಬಚ್ಚಿಟ್ಟಂತ ಎಲ್ಲ ದೈವಿಕ ಗ್ರಂಥಗಳು ಅನೇಕ ಸಂಶೋಧಕರ ಕೈಗೆ ಸಿಕ್ಕಿಬಿಟ್ಟವು. ನಮ್ಮಲ್ಲಿರ್ತಕ್ಕಂಥ ಸತ್ಯವೇದದ ಬಹುತೇಕ ಭಾಗ ಡೆಡ್ ಸಿ ಅಥವಾ ಇವತ್ತೇನ್ ಮೃತ್ಯು ಸಮುದ್ರ ಅಂತ ನಾವು ಕರಿತೀವೋ ಅಲ್ಲಿನ ಒಂದು ಗುಹೆಯಲ್ಲಿ ಸಿಕ್ಕಿದವುಗಳು. ಚರಿತ್ರೆ ಅದನ್ನು ಹೇಳ್ತದೆ. ಚರಿತ್ರೆ ಹೇಳ್ತದೆ, ಮೋಸ್ಟ್ ಆಫ್ ದಿಸ್ ಬೈಬಲ್ ಸ್ಕ್ರೋಲ್ಸ್ ವರ್ ಫೌಂಡ್ ನಿಯರ್ ಡೆಡ್ ಸಿ. ಆ ಸುಳಿಯ ಸಮುದ್ರದ ಹತ್ರ ಒಂದು ಗುಹೆಯಲ್ಲಿ ಸಿಕ್ಕಿದ್ರು. ನಮ್ಮ ಟೀಚರ್ ಅವರು ಈ ರೀತಿ ಹೇಳಿದ್ರು, ನಾನು ಕೆಲವು ಕಡೆ ಓದಿದೆ, ಒಬ್ಬ ಹುಡುಗ ಕುರಿ ಕಾಯ್ತಾ ಇದ್ದಂತೆ. ಕುರಿ ಕಾಯುವಾಗ ಅವನು ಅವತ್ತಿನ ಆಟ ಹಾಗೆ ಇವತ್ತಿನ ಹಾಗೆ ಕ್ರಿಕೆಟ್, ಫುಟ್ಬಾಲ್ ಏನು ಇರ್ಲಿಲ್ಲ. ಮಕ್ಕಳು ಕಲ್ಲು ತಗೊಂಡು ಆಟ ಆಡ್ತಿದ್ರಂತೆ. ಅವನು ಒಂದು ಕಲ್ಲನ್ನ ಹೀಗೆ ಸುಮ್ಮನೆ ಹೀಗೆ ಎಸ್ತಿದ್ದಾನೆ. ಬೇರೆ ಕಡೆಗೂ ಎಸ್ತಿದ್ದಾನೆ, ಅಲ್ಲೂ ಕೂಡ ಎಸ್ತಿದ್ದಾನೆ. ಏನೋ ಒಂದು ವಿಶೇಷವಾದಂತಹ ಶಬ್ದ ಅವನಿಗೆ ಕೇಳಿಸ್ತು. ಬೇರೆ ಕಡೆ ಎಲ್ಲ ಟಕ್ ಅಂತ ಬಿದ್ರೆ ಇದೇನು ಡುಬ್ ಅಂತ ಕೇಳಿರ್ಬೋದು. ಅವನಿಗೆ ಆಶ್ಚರ್ಯ ಆಯ್ತು, ಇದೇನು ಹೀಗೆ ಅಂತ ಹೇಳಿ. ಆ ಕಲ್ಲು ಬಿದ್ದಂತ ಸ್ಥಳಕ್ಕೆ ಅವನು ಓಡಿ ಹೋಗಿ ಅವನು ಅಲ್ಲಿ ಏನಿರಬಹುದು ಎಂಬುದಾಗಿ ಅವನು ಕುತೂಹಲಕ್ಕೋಸ್ಕರವಾಗಿ ಆತನು ಅದನ್ನ ಬಗಿಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಅನೇಕ ಸುರುಳಿಗಳಿದ್ದಂತ ಅನೇಕ ಮಡಿಕೆಗಳು ಸಿಕ್ಕಿದವು ಎಂಬುದಾಗಿ ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳ್ತಾ ಬಂದ್ರು. ಹಾಗೆ ಸಿಕ್ಕಿದದ್ದಕ್ಕಾಗಿ ಆತನು ಸಂಬಂಧಪಟ್ಟವ್ರಿಗೆ ಹೋಗಿ ಅದನ್ನ ತಿಳಿಸಿದ್ರಿಂದ ಅವರು ಬಂದು ಅವುಗಳನ್ನೆಲ್ಲ ಅಗತೆ ಮಾಡಿ ಅಲ್ಲಿದ್ದಂಥವುಗಳನ್ನೆಲ್ಲ ತೆಗೆದುಕೊಂಡು ಅದನ್ನ ಸ್ವಚ್ಛ ಮಾಡಿ ಆ ಮುದ್ರೆಯನ್ನು ಒಡೆದು ಓದುವಾಗ ಗೊತ್ತಾಯ್ತು, ಇವು ಸತ್ಯವೇದದ ಪುಸ್ತಕಗಳು. ಯೆಶಾಯನ ಗ್ರಂಥ ಅದ್ರಲ್ಲಿತ್ತು, ಯೆರೆಮೀಯನ ಗ್ರಂಥ ಅದ್ರಲ್ಲಿತ್ತು. ಹೀಗೆ ಸತ್ಯವೇದದ ಬಹಳಷ್ಟು ಆ ಸುರುಳಿಗಳು ಆ ಸ್ಥಳದಲ್ಲಿ ಸಿಕ್ಕಿದವು. ಇನ್ನೂ ಒಂದು ಕುಮ್ರಾನ್ ಕೇವ್ ಅಂತ ಕರೀತಾರೆ, ಅದು ಕೂಡ ಒಂದು ಸ್ಥಳ. ಅಲ್ಲಿಯೂ ಕೂಡ ಹೀಗೆ ಮಡಿಕೆಗಳಲ್ಲಿ ಮುದ್ರಿಸಿ ಮಣ್ಣಿನೊಳಗಡೆ ಹೂತಿರ್ತಕ್ಕಂಥ ಅನೇಕ ಸುರುಳಿಗಳು ಸಿಕ್ಕಿದವು. ಅವೆಲ್ಲವೂ ಕೂಡ ಈಗ ಹಿಂದೆ ಸಿಕ್ಕಿದಂತ ಆ ಕೆಲವು ಭಾಗಗಳು ಕೂಡ ಅದರಲ್ಲಿ ಇದ್ದು ಒಂದಕ್ಕೊಂದು ಹೊಂದುತ್ತಾ ಇದ್ವು. ದೇವರ ವಾಕ್ಯ ಎಂಬುದಾಗ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ಈ ಎಲ್ಲಾ ಸುರುಳಿಗಳು ಅವ್ರ ಕೈಗೆ ಸಿಕ್ತು. ನೋಡಿ ದೇವ್ರ ಎಂತ ಆಲೋಚನೆ ಇಟ್ಕೊಂಡಿದ್ದ. ಹೀಗೆ ಮನುಷ್ಯರ ಕೈಗೆ ಸಿಕ್ಕಬೇಕು ಎಂಬತಕ್ಕಂಥದ್ದೇ ಆತನ ಉದ್ದೇಶ ಆಗಿದ್ರಿಂದ ಆ ದಿನಗಳಲ್ಲೇ ಬರೀ ಮುದ್ರಿಸು, ಮಡಿಕೆಗಳಲ್ಲಿ ಅದನ್ನ ಬಚ್ಚಿಡು ಎಂಬುದಾಗಿ ದೇವರು ಅವ್ರು ಹೇಳಿದ್ದ. ಹೀಗೆ ಬರೆಸಿದಂತ ಗ್ರಂಥ ನಮಗೆ ಸಿಕ್ಕಿದೆ, ಅದು ದೇವರ ವಾಕ್ಯ ಎಂಬುದಾಗಿ ನಮ್ಗೆ ಗೊತ್ತಾಯ್ತು. ಇನ್ನು ಮುಂದಕ್ಕೆ ಬರೋಣ. ಈ ಪುಸ್ತಕಗಳು ಆ ದಿನಗಳಲ್ಲಿ ಹೇಗಿತ್ತು ಅಂತ ಅಂದ್ರೆ, ಒಂದು ಪದ ಬರುತ್ತೆ ಸೂಡೋಗ್ರಾಫ್ ಎಂಬುದಾಗಿ. ದಯವಿಟ್ಟು ಯಾರು ಬರ್ಕೊಳ್ಳುವವರಿದ್ರೆ ಬರ್ಕೊಳ್ಳಿ. PSUDOGRAPH, ಪಿ ಸೈಲೆಂಟ್ ಅಲ್ಲಿ ಸೂಡೋಗ್ರಾಫ್ ಅನ್ನು. ಸೂಡೋಗ್ರಾಫ್ ಅಂದ್ರೆ ಏನು ಅಂದ್ರೆ, ಇವತ್ತಿನ ಒಂದು ಸಾಹಿತ್ಯ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕೃತಿ ಚೌರ್ಯ ಅಂತ ಹೇಳ್ಬೋದು. ಅಂದ್ರೆ ಏನಪ್ಪಾ ಇದೆಲ್ಲ ಈ ಪದಗಳು ಅಂತ ಏನು ಆಶ್ಚರ್ಯ ಪಡಬೇಡಿ. ಅನೇಕರು ಈ ದೇವರು ಹೇಳಿದಂತ ಮಾತುಗಳನ್ನ ಬರೆಯುವುದು, ಬರೆದಂತವ್ರು ಮುದ್ರಿಸುವುಗಳನ್ನ ಮಡಿಕೆಗಳಲ್ಲಿ ಬಚ್ಚಿಡುವುದು, ಅವುಗಳನ್ನ ಗುಹೆಗಳಲ್ಲಿ, ಗವಿಗಳಲ್ಲೋ ಮಣ್ಣಿನಲ್ಲೋ ಅಡಗಿಸಿಡುವಂತದ್ದನ್ನ ಬಹಳಷ್ಟು ಜನರು ಇದನ್ನ ನೋಡ್ತಾ ಇದ್ರು. ಅದು ಸಾಮಾನ್ಯ. ಆ ದಿನಗಳಲ್ಲಿ ಯಾರು ಇದೇನ್ ತಗೊಂಡೋಗಿ ಔಷಿಡ್ತಾ ಇದ್ದಾನಲ್ಲ, ಮಣ್ಣಿಗೆ ಹಾಕ್ತಿದ್ದಾನಲ್ಲ ಅಂತ ಹೇಳಿ ಯಾರು ಆಶ್ಚರ್ಯ ಪಡ್ತಿರ್ಲಿಲ್ಲ. ಯಾಕಂದ್ರೆ ಅದ್ ಇಡುವಂಥದ್ದು ಅದು ಅವತ್ತಿನ ಸಾಮಾನ್ಯ ಪದ್ಧತಿ. ಅದು ಹಾಗೆ ಎಲ್ರು ಇಡ್ತಾ ಇದ್ರು. ಇದನ್ನ ಕಂಡಂತ ಅನೇಕರು ತಮ್ಮ ಹೆಸರು ಪ್ರಖ್ಯಾತಿಗೆ ಬರಲಿ, ನಾನು ಬರೆದಂತ ಪುಸ್ತಕ ಬಹಳಷ್ಟು ಜನ ಸತ್ಯವೇದ ಎಂಬುದಾಗಿ ತಿಳ್ಕೊಳ್ಳಲಿ ಎಂಬುದಾಗಿ ಹೇಳಿ, ಅವತ್ತಿನ ಕಾಲದ ಪ್ರಸಿದ್ಧವಾದಂತ ಸತ್ಯವೇದದ ಲೇಖಕರ ಹೆಸರಿನಲ್ಲಿ ತಾವು ಪುಸ್ತಕಗಳನ್ನು ಬರೆದು ಅವ್ರ ಹೆಸರಿನಲ್ಲಿ ಜನರಿಗೆ ಇವು ಕೂಡ ಸತ್ಯವೇದದವುಗಳೇ,
ಇದು ಕೂಡ ನನಗೆ ದೇವರು ಹೇಳಿದಂತ ಮಾತುಗಳು ಎಂಬುದಾಗಿ ಬರೆದು ಜನರ ಕೈಗೆ ತಲುಪಿಸ್ಬೇಕೆಂಬುದಾಗಿ ಹವಣಿಸ್ತಿದ್ದಂಥದ್ದು ಆ ದಿನಗಳಲ್ಲಿ ಇತ್ತು. ಅದನ್ನ ಸೂಡೋಗ್ರಾಫ್ ಎಂಬ ಕರೀತಾ ಇದ್ರೆ. ಸೂಡೋಗ್ರಾಫ್ ಅಂತ ಅಂದ್ರೆ ಸುಳ್ಳು ಬರವಣಿಗೆ ಅಥವಾ ಬೇರೆ ಹೆಸರಿನಲ್ಲಿ ಬರೆದು ಅದು ಇದು ದೇವರ ವಾಕ್ಯ ಎಂಬುದಾಗಿ ಜನರನ್ನ ನಂಬಿಸ್ತಕ್ಕಂತ ಒಂದು ಸುಳ್ಳು ಪದ್ಧತಿ, ಮೋಸದ ಪದ್ಧತಿ. ಸರಳವಾಗಿ ಅಂತ ಹೇಳ್ಬಿಡ್ತೇನೆ. ಸಪೋಸ್ ಜನರಲ್ ಆಗಿ ಹೇಳ್ತೇನೆ, ಕುವೆಂಪು ಅವರು ನಮ್ಮ ಇಡೀ ಭಾರತಕ್ಕೆ ಗೊತ್ತು. ಕುವೆಂಪು ಅವರು ಬರೆದಂತ ಕಾವ್ಯ ಅಂತ ಅಂದ್ರೆ ಎಂತರೂ ಕೂಡ ಇಷ್ಟಪಡ್ತಾರೆ. ಆದ್ರೆ GR ನಾಗರಾಜ್ ಕುವೆಂಪು ಅವರು ಅಷ್ಟು ಪರಿಚಯಸ್ಥರಲ್ಲ, ಯಾರಿಗೂ ಗೊತ್ತಿಲ್ಲ. GR ನಾಗರಾಜ್ ಅವರು ಒಂದು ಯಾವ್ದೋ ತಮ್ಗೆ ಇಷ್ಟ ಬಂದದ ಒಂದು ಕವನನ ಏನೋ ಬರೆದು ಬಿಡೋದು, ಆದ್ರೆ ಬರೆದವರು ಕುವೆಂಪು ಎಂಬುದಾಗಿ ಬರೆದು ಬಿಡೋದು, ಅದನ್ನ ಅಚ್ಚಿ ಹಾಕ್ಸಿ ಇದು ಕುವೆಂಪು ಅವರು ಅದನ್ನ ಕೊಂಡ್ಕೊಳ್ತಾರೆ. ಆ ಓದುವಾಗ ನನ್ನ ತಲೆಯಲ್ಲಿದ್ದಂತ ಆಲೋಚನೆ ಕುವೆಂಪು ಹೇಳಿದ್ದೆ ಎಂಬುದಾಗಿ ತಿಳ್ಕೊಂಡು ಜನ ನಂಬ್ತಾರೆ ಎಂಬುದಾಗಿ ಹೇಳಿ ಮಾಡುವಂತ ಒಂದು ಪದ್ಧತಿ ಇದ್ದ ಹಾಗೆ. ಹಾಗೆ ಸೂಡೋಗ್ರಾಫ್ ಅಂತ ಪೌಲನ ಹೆಸರಿನಲ್ಲಿ, ನೆಹೇಮಿನ ಹೆಸರಿನಲ್ಲಿ ಇರಬಹುದು, ಅಬ್ರಹಾಮನ ಹೆಸರಿನಲ್ಲಿ ಇರಬಹುದು, ದಾವಿದನ ಹೆಸರಿನಲ್ಲಿ ಇರಬಹುದು, ಅಥವಾ ಪೇತ್ರನ ಹೆಸರಿನಲ್ಲಿ ಇರಬಹುದು. ಆ ದಿನಗಳಲ್ಲಿ ಅನೇಕರು ಸುಳ್ಳಾಗಿ ದೇವರು ಅವರಿಗೆ ಬರಿ ಎಂಬುದಾಗಿ ಹೇಳದೇ ಇದ್ರೂ ಸಹ ಬರೆದು ಅವ್ರ ಹೆಸರಿನಲ್ಲಿ ಜನರ ಕೈಗೆ ತಲುಪಿಸ್ಲಿಕ್ಕೋಸ್ಕರ ಹವಣಿಸ್ತಾ ಇದ್ರು. ಅದನ್ನ ಸೂಡೋಗ್ರಾಫ್ ಅಂತ ಕರೀತಾರೆ. ಹೀಗೆ ಬಹಳಷ್ಟು ಗ್ರಂಥಗಳು, ಇದು ಕೂಡ ದೇವ್ರ ವಾಕ್ಯ, ಇದು ಕೂಡ ದೇವ್ರ ವಾಕ್ಯ, ಇದು ಕೂಡ ದೇವ್ರ ವಾಕ್ಯ ಎಂಬುದಾಗಿ ಹೇಳಿ ಬಹಳಷ್ಟು ಜನ ಬರೆದು ಅದನ್ನ ಪ್ರಕಟಿಸುವಂತ ಯೋಚನೆ ಮಾಡ್ಕೊಂಡಿದ್ರು, ಮಾಡಿಬಿಟ್ರು ಕೆಲವರು. ಹಾಗೆ ಮಾಡಿದ್ದು ಅನೇಕ ಪುಸ್ತಕಗಳು ಸಿಕ್ಕಕ್ಕೆ ಶುರುವಾದ. ಇವತ್ತು ನಮ್ಗೇನು 66 ಪುಸ್ತಕಗಳಿದೆಯೋ ಅಷ್ಟು ಮಾತ್ರ ಅಲ್ಲ, ಇನ್ನೂ ಬೇಕಾಷ್ಟು ಪುಸ್ತಕಗಳಿದ್ದವು. ಆ ಪುಸ್ತಕಗಳು ಅವೆಲ್ಲವೂ ಕೂಡ ದೇವ್ರ ವಾಕ್ಯ, ದೇವ್ರ ವಾಕ್ಯ, ದೇವ್ರ ವಾಕ್ಯ ಅಂತಾನೆ ಹೇಳ್ತಾ ಇದ್ರು. ಆಗ ಜನರಿಗೆ ಮತ್ತು ಅವತ್ತಿನ ನಾಯಕರುಗಳಿಗೆ ಒಂದು ಗೊಂದಲ ಉಂಟು ಮಾಡಕ್ ಶುರುವಾಯ್ತು. ನಿಜವಾಗಿ ಯಾರು ಬರ್ದಿರೋದು ಇದನ್ನ? ನಿಜವಾಗಿ ಯೆರೆಮೀಯನ ಗ್ರಂಥ ಯಾವುದು? ನಿಜವಾಗಿ ಯೆಶಾಯನ ಗ್ರಂಥ ಯಾವುದು? ನಿಜವಾಗಿ ದಾನಿಯೇಲ ಯಾವ್ದಿದು? ಇಲ್ಲಿ ನೋಡಿದ್ರೆ ಇದು ದೇವ್ರ ವಾಕ್ಯ ಅಂತ ಹೇಳಿದ್ರೆ ಅಲ್ಲೂ ಒಂದು ಪುಸ್ತಕ ಇದೆ, ಇಲ್ಲೂ ಒಂದು ಪುಸ್ತಕ ಇದೆ, ಇಲ್ಲೂ ಒಂದು ಸ್ಕ್ರೋಲ್ ಇದೆ, ಅಲ್ಲೂ ಸ್ಕ್ರೋಲ್ ಇದೆ, ಎಲ್ಲ ಇದೆ. ಯಾವುದು ನಿಜವಾದ ಇರೋದು, ಯಾವುದು ಸತ್ಯವಿದೆ ಅಂತ ತಿಳ್ಕೊಳ್ಬೇಕು ಎಂಬತಕ್ಕಂಥ ಗೊಂದಲ ಜನರಿಗೆ ಮೂಡಿಬಿಡ್ತು. ಆ ಗೊಂದಲವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅನೇಕ ಕೌನ್ಸಿಲ್ಗಳನ್ನ ಮಾಡಿದ್ದಾರೆ. ಅನೇಕ, ಅಥವಾ ಇವತ್ತಿನ ಕಾಲದಲ್ಲಿ ಹೇಳಿದ್ರೆ ಅನೇಕ ಮೀಟಿಂಗ್ಗಳನ್ನ ನಡೆದಿದೆ. ಕುಳಿತು ಚರ್ಚೆ ಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ದೈವಿಕ ಪ್ರೇರೇಪಣೆಯಿಂದ ನಿಜವಾದಂತ ಸತ್ಯವೇದ ಪುಸ್ತಕಗಳೇ ಅವು. ಇವೆಲ್ಲ ಇದಾವೆ. ಅದು ಇದೆ, ಇದು ಇದೆ, ಇದು ಇದೆ, ಅದು ಇದೆ. ಅಥವಾ ನಾನು ಹೇಳ್ಬೇಕು ಅಂದ್ರೆ ಟೋಬಿತ್ ಅಂತ ಒಂದು ಪುಸ್ತಕ ಇದೆ, ಜುಡಿತ್ ಅಂತ ಇದೆ, ವಿಸ್ಡಮ್ ಆಫ್ ಸೊಲೊಮೋನನ ಜ್ಞಾನ ಎಂಬತಕ್ಕಂತ ಅದೊಂದು ಪುಸ್ತಕ ಇದೆ, ಅದು ಬೈಬಲ್ ಎಂಬುದಾಗಿ ಹೇಳ್ತಾರೆ. ಬಾರೂಕನ ಗ್ರಂಥ ಎಂಬುದಾಗಿ ಒಂದು ಪುಸ್ತಕ ಇದೆ. 1 ಮಕ್ಕಾಬಿಯರು 2 ಮಕ್ಕಾಬಿಯರು ಅಂತ ಪುಸ್ತಕ ಇದೆ. ಅಥವಾ ಪ್ರೇಯರ್ ಆಫ್ ಅಜರಿಯನ ಪ್ರಾರ್ಥನೆ ಎಂಬತಕ್ಕಂತ ಪುಸ್ತಕ ಇದೆ. ಸ್ಟೋರಿ ಆಫ್ ಸುಸನ್ನ ಅಂತ ಒಂದು ಪುಸ್ತಕ ಇದೆ. ದ ಪ್ರೇಯರ್ ಆಫ್ ಮನಸ್ಸೆ ಎಂಬುದಾಗಿದೆ. ಹೀಗೆ ಬೇಕಾಷ್ಟು ಪುಸ್ತಕಗಳಿದೆ. ಇದ್ರಲ್ಲಿ ಯಾವುದು ಸತ್ಯವೇದ, ಯಾವುದು ಸರಿಯಾದದ್ದು, ಯಾವುದು ಸರಿಯಲ್ಲ ಎಂಬತಕ್ಕಂಥ ಗೊಂದಲ ಜನರಿಗೆ ಬರ್ಲಿಕ್ಕೆ ಶುರು ಮಾಡಿದೆ. ಆಗ ಅವರು ಕುಳಿತು ಅನೇಕರು ಚರ್ಚೆ ಮಾಡ್ಲಿಕ್ಕೆ ಅದು ಕಾರಣ ಆಯ್ತು. ಯಾವುದು ಸತ್ಯವೇದ, ಯಾವುದು ನಿಜವಾಗಿ ದೇವ್ರ ವಾಕ್ಯ, ಯಾವುದು ನಿಜವಾಗಿ ಬರ್ದಿರೋದು, ಅದನ್ನ ಕಂಡುಹಿಡಿಯಲಿಕ್ಕೋಸ್ಕರವಾಗಿ ಮಾಡಿಕೊಂಡಿದ್ದಂತ ಹೇಳಿದಂತ ಒಂದು ಸಮಿತಿ ಅಥವಾ ಒಂದು ಅಳತೆಗೋಲು ಕ್ಯಾನಾನಿಸಿಟಿ, ಅಳತೆಗೋಲು. ಆಗ ಅವರು ಕುಳಿತುಕೊಂಡು ಅವತ್ತಿನ ಜ್ಞಾನಿಗಳು, ಸತ್ಯವೇದ ಪಂಡಿತರು ಯಾವ ಪುಸ್ತಕವನ್ನ ಬೈಬಲ್ಗೆ ಸೇರಿಸ್ಬೇಕು, ಬೈಬಲ್ ಅಂತ ಹೇಳ್ಬೇಕು, ಬೈಬಲ್ ಒಂದು ಭಾಗ ಎಂಬುದಾಗಿ ಹೇಳ್ಬೇಕು, ಯಾವುದು ಅಲ್ಲ ಎಂಬತಕ್ಕಂಥ ತೀರ್ಮಾನವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲನೇದಾಗಿ ನನಗೆ ತಿಳಿದಿರುವ ಪ್ರಕಾರ ಮತ್ತು ಚರಿತ್ರೆಯಲ್ಲಿ ನಾನು ಓದಿದ ಪ್ರಕಾರ, ಕಲ್ತಿದ್ದ ಪ್ರಕಾರ, ಕ್ರಿಸ್ತ ಶಕ 382ನೇ ಇಸ್ವಿಯಲ್ಲಿ ಪೋಪ್ ಡೆಮಾಸ್ಕಸ್ 1ನೇ ಡೆಮಾಸ್ಕಸ್ ಅಂತಕ್ಕಂಥವ್ರು ಮೊದಲನೇದಾಗಿ ಈ ಚರ್ಚೆಯನ್ನ ನಡೆಸ್ಲಿಕ್ಕೋಸ್ಕರವಾಗಿ ಒಂದು ಕೌನ್ಸಿಲ್ ಅನ್ನು ಕರೀತಾರೆ. ಕ್ರಿಸ್ತ ಶಕ 373 ಪುಸ್ತಕಗಳನ್ನ 4 ಓಕೆ
73 ಪುಸ್ತಕಗಳನ್ನ ಇವು ಸತ್ಯವೇದ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಯಾವ್ದಿತ್ತು? ಆದಿಕಾಂಡದಿಂದ ಹಿಡಿದು ಪ್ರಕಟಣೆ, ಜೊತೆಗೆ ಇಲ್ಲಿ ನಮ್ಮ ಹತ್ರ ಇವಾಗ 66 ಪುಸ್ತಕ ಇದೆ. ಆಗ 73 ಪುಸ್ತಕಗಳನ್ನ ಇವು ಸತ್ಯವೇದ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಕ್ರಿಸ್ತಶಕ 393ರಲ್ಲಿ ಕೌನ್ಸಿಲ್ ಆಫ್ ಬಿಷಪ್ಸ್ ಎಂಬುದಾಗಿ ಇನ್ನೊಂದು ಮೀಟಿಂಗ್ ನಡೀತದೆ. ಅದರಲ್ಲಿ ಪ್ರಮುಖವಾಗಿ ಸೈಂಟ್ ಅಗಸ್ಟಿನ್, ನೀವೆಲ್ಲ ಕೇಳಿರ್ಬೋದು ಎಂಬುದಾಗಿ ಹೇಳಿದ್ರೆ, ಅವರು ಚರ್ಚ್ ಹಿಸ್ಟ್ರಿನಲ್ಲಿ ಬರ್ತಕ್ಕಂಥ ಮಹಾನ್ ದೇವರ ಸೇವಕ, ಅನೇಕ ಪುಸ್ತಕಗಳನ್ನು ಕೂಡ ಬರೆದಿರ್ತಕ್ಕಂಥವ್ರು, ಅವರು ಕೂಡ ಇದ್ರು. ಆಗ್ಲೂ ಕೂಡ ಒಂದು ಸಮಿತಿ ನಡೀತದೆ. ಅವರು ಕೂಡ 73 ಪುಸ್ತಕಗಳನ್ನ ಹೌದು ಇವು ಸತ್ಯವೇದ ಎಂಬುದಾಗಿ ಒಪ್ಪಿಕೊಳ್ತಾರೆ. ಮೂರನೇದಾಗಿ 397ನೇ ಇಸ್ವಿ, ಕ್ರಿಸ್ತಶಕ 397ರಲ್ಲಿ ಸಿನೋಡ್ ಆಫ್ ಹಿಪ್ಪೋ, ಸಿನೋಡ್ ಅಂತ ಅಂದ್ರೆ ಸಮಿತಿ ಕರೆದಿದ್ರು. ಅಲ್ಲಿ ಆಗ್ಲೂ ಕೂಡ ಒಂದು ಮೀಟಿಂಗ್ ನಡೀತದೆ. ಅದಾದ ನಂತರ 4ನೇದಾಗಿ ಕ್ರಿಸ್ತಶಕ 419ರಲ್ಲಿ ಸಿನೋಡ್ ಆಫ್ ಕಾರ್ತೇಜ್. ನಿಮ್ಗೆ ಚರ್ಚ್ ಹಿಸ್ಟ್ರಿ ಓದೋರಿಗೆ ಈ ಪದಗಳೆಲ್ಲ ಬಹಳ ನೆನಪಿಗೆ ಬರ್ತದೆ. ಅಲ್ಲಿ ಆಗ್ಲೂ ಕೂಡ ಒಂದು ನಡೀತದೆ. ಆಗ್ಲೂ ಕೂಡ 410 ನಿರ್ಧಾರಕ್ಕೆ ಅವ್ರು ಬರ್ತಾರೆ. ನಿರ್ಧಾರಕ್ಕೆ ಅಂದ್ರೆ ಈ 73 ಪುಸ್ತಕಗಳು ಕೂಡ ದೇವರ ವಾಕ್ಯ ಎಂಬುದಾಗಿ ನಮ್ಗೆ ಒಪ್ಪಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಇದರಲ್ಲಿರ್ತಕ್ಕಂಥ ಕೆಲವು ಪುಸ್ತಕಗಳು ದೇವರ ವಾಕ್ಯ ಎಂಬುದಾಗಿ ಹೇಳಲಿಕ್ಕೆ ನಮ್ಗೆ ಅನುಮಾನಗಳಾಗ್ತಾ ಇದೆ. ಅದು ದೇವರ ವಾಕ್ಯಗಳ ಅಲ್ಲ ಎಂಬುದಾಗಿ ಅನಿಸ್ತಾ ಇದೆ. ಯಾಕಂದ್ರೆ ಅನೇಕ ಕಾರಣಗಳಿದೆ ಎಂಬುದಾಗಿ ಹೇಳಿ 7 ಪುಸ್ತಕಗಳನ್ನ ಇವು ಬೇಡ, ಇವು ದೇವರ ವಾಕ್ಯ ಅಲ್ಲ ಎಂಬುದಾಗಿ ಅವರು ಪ್ರತ್ಯೇಕ ಮಾಡಿದ್ರು. 73 ಪುಸ್ತಕಗಳಲ್ಲಿ 7 ಪುಸ್ತಕಗಳನ್ನ, ಆಗ 66 ಪುಸ್ತಕ, ಅಂದ್ರೆ ಇವತ್ತೇನ್ ನಮ್ಮ ಬೈಬಲ್ ಇದೆಯೋ ಆ 66 ಪುಸ್ತಕಗಳನ್ನು ಮಾತ್ರ ಇವು ದೇವರ ವಾಕ್ಯ ಎಂಬುದಾಗಿ ಅಂಗೀಕರಿಸಿದ್ರು. ಉಳಿದಂತ 7 ಪುಸ್ತಕಗಳನ್ನ ತಿರಸ್ಕರಿಸಿದ್ರು. 5ನೇದಾಗಿ ಸುಮಾರು 900 ವರ್ಷಗಳ ಆದ್ಮೇಲೆ ಕ್ರಿಸ್ತಶಕ 1442ರಲ್ಲಿ ಕೌನ್ಸಿಲ್ ಆಫ್ ಫ್ಲಾರೆನ್ಸ್ ಎಂಬತಕ್ಕಂತ ಇನ್ನೊಂದು ಮೀಟಿಂಗ್ ನಡೀತದೆ. ಆಗ ಅವ್ರು ಮತ್ತೆ ಇಲ್ಲ ಆ 7 ಪುಸ್ತಕಗಳು ಕೂಡ ಸತ್ಯವೇದದ ಒಂದು ಭಾಗಗಳೇ, ಅವುಗಳನ್ನು ಕೂಡ ನಾವು ಸೇರಿಸ್ಬೇಕು ಎಂಬುದಾಗಿ ಹೇಳಿ ಮತ್ತೆ ಅದನ್ನ ರೀಅಫರ್ಮೇಶನ್ ಕೊಡ್ತಾರೆ. ಹೀಗೆ ನಡೀತಾ ಹೋಗ್ತದೆ. ಅನೇಕ ಮೀಟಿಂಗ್ಗಳು ನಡೀತದೆ. ಇವು ಬೇಕು, ಇವು ಬೇಡ, ಇವು ಬೇಕು, ಇವು ಬೇಡ ಎಂಬತಕ್ಕಂಥ ಚರ್ಚೆ ನಡೀತದೆ. ಅಂತಿಮವಾಗಿ 1546 ಕ್ರಿಸ್ತಶಕ 1546ರಲ್ಲಿ ಕೌನ್ಸಿಲ್ ಆಫ್ ಟ್ರೆಂಟ್ ಎಂಬುದಾಗಿ ಒಂದು ಕೂಟ ನಡೀತದೆ. ಆ ಸಮಯದಲ್ಲಿ ಮತ್ತೆ 7ನೇದಾಗಿ 10ನೇ ಶತಮಾನದಲ್ಲಿ ಹೆಚ್ಚು ಕಡಿಮೆ ಅಂತಿಮವಾದಂತ ನಿರ್ಣಾಯಕವಾದ ಹಂತದ ಒಂದು ಮೀಟಿಂಗ್ ನಲ್ಲಿ, ಸಭೆಯಲ್ಲಿ ಹೌದು ಈ 7 ಪುಸ್ತಕಗಳು ಏನ್ ಹೇಳಿದ್ರೋ, ಯಾವಾಗ ಕ್ರಿಸ್ತಶಕ 419ರಲ್ಲಿ ಸಿನೋಡ್ ಆಫ್ ಕಾರ್ತೇಜ್ ನಲ್ಲಿ ಏನ್ ಹೇಳಿದ್ರೋ ಅದು ಸರಿ. ಈ 73 ಪುಸ್ತಕಗಳು ದೇವರ ವಾಕ್ಯಗಳಲ್ಲ, ಈ 66 ಪುಸ್ತಕಗಳು ಮಾತ್ರವೇ ಎಂಬ ಹೇಳಿ ಈಗಿರ್ತಕ್ಕಂಥ 66 ಪುಸ್ತಕಗಳನ್ನ ಮಾತ್ರ ಸತ್ಯವೇದದಲ್ಲಿ ಸೇರ್ಸೋಣ, ಉಳಿದವುಗಳು ಬೇಡ ಎಂಬ ಹೇಳಿ ಅವರು ತೀರ್ಮಾನ ಮಾಡಿದ್ರು. ನೀವು ಕೇಳಬಹುದು, ಯಾಕೆ ಆ 7 ಪುಸ್ತಕಗಳನ್ನ ಬಿಟ್ರು, ಅವು ಯಾವುವು, ಮತ್ತೆ ಯಾವ ಆಧಾರದ ಮೇಲೆ ಅವುಗಳನ್ನ ಕೈ ಬಿಟ್ರು, ಇವು ಸತ್ಯವೇದಕ್ಕೆ ಸೇರಿಲ್ಲ ಎಂಬ ನೀವು ಕೇಳ್ಬೋದು. ಆ ದಿನ ಆ ಸಮಿತಿಯಲ್ಲಿ ಅವರು ಇದ್ದಂತ ಆ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನ ಏನು ಅಂದ್ರೆ, ಅನೇಕ ಪುಸ್ತಕಗಳು ನಮ್ಮ ಹತ್ರ ಇದೆ, ಅನೇಕ ಸುಳ್ಳುಗಳು ನಮಗೆ ಸಿಕ್ಕಿವೆ. ಅವು ಯಾವ ಸತ್ಯವೇದ ಯಾವ್ದು ಸತ್ಯವೇದ ಇಲ್ಲ ಎಂಬ ಹೇಳಲಿಕ್ಕೆ ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅವರು ಒಂದು ನಿರ್ಣಯ ತೆಗೆದುಕೊಂಡು, ವಿಶೇಷವಾಗಿ ಹಳೆ ಒಡಂಬಡಿಕೆಗೆ ಅವರು ಅನೇಕ ಅಂಶಗಳಿದೆ. ನಾನು ಪ್ರಮುಖವಾಗಿ 3 ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನು? ಮೊದಲನೇದಾಗಿ, ಯಾವ್ದಾದ್ರೂ ಒಂದು ಸುರುಳಿ ನಮ್ಗೆ ಇದು ಸತ್ಯವೇದಕ್ಕೆ ಸೇರಿಸ್ಬೇಕು ಎಂಬತಕ್ಕಂಥದ್ದು ಸಿಕ್ಕಿದ್ರೆ ಆ ಸುರುಳಿಯನ್ನ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ದೇವರು ಬರೆಸಿದ್ದಾಗಿರಬೇಕು ಎಂಬುದನ್ನ ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದೇವರೇ ಬರ್ಸಿರ್ಬೇಕು ಇದನ್ನ. ನಾಗರಾಜ್ ಬರ್ದ, ಇನ್ನೊಬ್ಬ ಬರ್ದ, ಬಾರೂಕ ಬರ್ದ, ಅಥವಾ ಇನ್ನೊಬ್ಬ ಬರ್ದ ಅಲ್ಲ, ದೇವರೇ ಹೇಳಿ ಬರ್ಸಿಟ್ಟಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಅದರಲ್ಲಿ ಏನಾದ್ರು ಆಧಾರ ಇದೆಯಾ? ಆ ಇಡೀ ಸುರುಳಿಯನ್ನ ಓದ್ತಾ ಇದ್ರು, ದೇವರೇ ಬರ್ಸಿಟ್ಟಿದ್ದಾನೆ ಎಂಬುದಾಗಿ ಏನಾದ್ರು ಇದೆಯಾ?
ಅದಕ್ಕೆ ಏನಾದ್ರು ಆಧಾರ ಇದೆಯಾ ವಾಕ್ಯದಲ್ಲಿ? ಹಾಗಂತ ಹೇಳಿ ದೇವರ ಆತ್ಮನು ನಮ್ಗೆ ತಿಳಿಸ್ಕೊಡ್ತಾನ? ಹಾಗಿದ್ರೆ ಇದನ್ನು ಮೊದಲನೇ ಪಾಯಿಂಟ್, ಹೌದು ಇದು ಸತ್ಯವೇದ ಎಂಬುದಾಗಿ ಒಪ್ಕೊಳ್ಬಹುದು. ಎರಡನೇದಾಗಿ ಅದನ್ನ ಯಾರಿಗೆ ಬರೆದ್ರು ಅಂದ್ರೆ ಸ್ವೀಕರಿಸಿದವರು ಯಾರು, ಅವರು ಕೂಡ ಹೌದು ಇದು ದೇವರು ಈ ವ್ಯಕ್ತಿಯ ಮೂಲಕವಾಗಿ ಬರೆಸಿರುವಂತದ್ದು ನಿಜ ಎಂಬುದಾಗಿ ಅವರು ಒಪ್ಪಿಗೆ ಸೂಚಿಸಬೇಕು. ದ ರೆಸಿಪಿಯಂಟ್ಸ್ ಮಸ್ಟ್ ಕನ್ಫರ್ಮ್ ದಟ್ ಇಟ್ ಈಸ್ ರಿಟನ್ ಬೈ ಗಾಡ್ ಹಿಮ್ಸೆಲ್ಫ್, ಅಥವಾ ದೇವರೇ ಇದನ್ನು ಬರೆಸಿದ್ದಾನೆ ಎಂಬುದಾಗಿ ಸ್ವೀಕರಿಸಿದವಂತವರು ಒಪ್ಪಿಗೆ ಕೊಟ್ಟಿದ್ದಾರೆಯೇ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಂಗಂದ್ರೆ ಏನು ಬ್ರದರ್ ಅಂತ ಕೇಳ್ಬೋದು. ಪೌಲನು ಕೊರಿಂಥದವರಿಗೆ ಪತ್ರಿಕೆ ಬರೀತಾನೆ. ಕೊರಿಂಥದವರು ಇದು ಪೌಲನ್ ಬರ್ದಿದ್ದಲ್ಲ, ಇದು ನಮಗ್ ಬೇಡ ಅಂತ ವಾಪಸ್ ಕಳಿಸ್ಲಿಲ್ಲ ಅವರು. ಯಾಕಂದ್ರೆ ಅವ್ರು ಸ್ಪಷ್ಟವಾಗಿ ಗೊತ್ತಿತ್ತು ಪೌಲನೇ ಬರ್ದಿರೋದು ಎಂಬುದಾಗಿ. ಅದ್ರಲ್ಲಿ ಯಾವ ಅನುಮಾನನೂ ಇರಲ್ಲ. ಅದನ್ನ ಸ್ವೀಕರಿಸಿದ್ರು, ಅದನ್ನ ಓದಿದ್ರು, ಅವ್ರ ಒಪ್ಪಿಗೆ ಇತ್ತು. ಪೌಲನು ಗಲಾತ್ಯದವ್ರಿಗೆ ಬರೀತಾನೆ, ಅಥವಾ ಪೇತ್ರನ ಪತ್ರಿಕೆ ಬರೀತಾನೆ, ಚೆದರಿ ಹೋಗಿರುವಂತ 12 ಕುಲಗಳಿಗೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಆಸ್ಯ, ಬಿತೂನ್ಯ, ಕಪದೋಸ್ಯ ಎಂಬತಕ್ಕಂಥ ಸೀಮೆಗಳಲ್ಲಿ ಚದರಿರ್ತಕ್ಕಂಥ ವಿಶ್ವಾಸಿಗಳಿಗೆ ಬರೆಯುವುದೇನೆಂದ್ರೆ ಎಂಬುದಾಗಿ ಪೇತ್ರನ ಹೇಳ್ತಾನೆ. ಆ ಸ್ವೀಕರಿಸಿದಂತ ಎಲ್ರು, ಅದನ್ನು ಓದಿದಂತವ್ರು ಎಲ್ರು ಹೌದು ಇದು ಪೇತ್ರನೇ ಬರ್ದಿರೋದು, ಇದು ದೇವ್ರು ಹೇಳಿ ಪೇತ್ರದ ಮೂಲಕವಾಗಿ ಬರ್ಸಿದ್ದಾನೆ ಎಂಬುದಾಗ ಅವ್ರು ಒಪ್ಕೊಂಡ್ರು. ಅದಕ್ಕೆ ಯಾವುದೇ ಡಿಬೇಟ್ ಅಥವಾ ಚರ್ಚೆ, ಅನುಮಾನಗಳು ವ್ಯಕ್ತಪಡಿಸ್ಲಿಲ್ಲ. ಹಾಗೆಯೇ ಹಳೆ ಒಡಂಬಡಿಕೆಯಲ್ಲಿ ಕೂಡ ಸ್ವೀಕರಿಸಿದಂತವರು ಹೌದು ಎಂಬುದಾಗಿ ಒಪ್ಪಿಕೊಂಡಿದ್ದಾರೆಯೇ, ಅದು ಎರಡನೇ ರೂಲ್ಸ್, ಎರಡನೇ ಅಂಶ ಆಗಿರ್ಬೇಕು. ಮೊದಲು ದೇವರು ಬರ್ಸಿದ್ದಾಗಿರ್ಬೇಕು. ಎರಡನೇದಾಗಿ ಸ್ವೀಕರಿಸಿದವರು ಅವರು ಆ ವ್ಯಕ್ತಿಗಳು ಆರಿಸಿಕೊಂಡಂತ ದೇವರು ಆರಿಸಿಕೊಂಡಂತ ವ್ಯಕ್ತಿಗಳು ಬರ್ದಿರ್ಬೇಕು. ಆಗ ಮೂರನೇದಾಗಿ ಮೊದಲನೇದಾಗಿ ದೇವರು ಬರ್ಸಿರ್ಬೇಕು. ಎರಡನೇದಾಗಿ ದೇವರು ಆರಿಸಿಕೊಂಡ ವ್ಯಕ್ತಿಗಳು ಬರ್ದಿರ್ಬೇಕು. ಮೂರನೇದಾಗಿ ಯಾರು ಸ್ವೀಕರಿಸಿದರೋ ಅವರ ಒಪ್ಪಿಗೆ ಕೂಡ ಬೇಕಾಗಿತ್ತು. ಹೀಗೆ ಇದ್ರೆ ಮತ್ತೆ ಅದರಲ್ಲಿ ದೇವರಿಗೆ ಮಹಿಮೆ ತರುವಂತ, ಅಥವಾ ದೇವರು ನಮಗೆ ತಿಳುವಳಿಕೆ ಕೊಡುವಂತ, ಅಥವಾ ಆತನ ಚಿತ್ತವನ್ನು ವ್ಯಕ್ತಪಡಿಸುವಂತ ಅಂಶಗಳು ಇರಬೇಕು ಎಂಬುದಾಗಿ ಹೇಳಿ ಆ ಮಾನದಂಡವನ್ನು ಇಟ್ಕೊಂಡು ಪ್ರತಿಯೊಂದು ಸುರುಳಿಯನ್ನು, ಪ್ರತಿಯೊಂದು ಗ್ರಂಥವನ್ನು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರಿಗೆ ಆಗ ಗೊತ್ತಾಯ್ತು 1546ನೇ ಇಸ್ವಿಯಲ್ಲಿ ಈ ಮಾನದಂಡದ ಪ್ರಕಾರ ಇವತ್ತೇನ್ ನಮ್ಮ ಹತ್ರ ಬೈಬಲ್ 66 ಪುಸ್ತಕಗಳಿದೆಯೋ ಆ ಪುಸ್ತಕಗಳು ಮಾತ್ರ ದೇವರು ಬರ್ಸಿಟ್ಟಿದ್ದಾನೆ, ದೇವರು ಆರಿಸಿಕೊಂಡ ವ್ಯಕ್ತಿಗಳು ಬರೆದಿದ್ದಾರೆ ಮತ್ತು ಸ್ವೀಕರಿಸಿದವರ ಒಪ್ಪಿಗೆ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾದ್ರಿಂದ ಈ 66 ಪುಸ್ತಕಗಳನ್ನ ಇವು ನಿಜವಾಗಿ ಸತ್ಯವೇದ ಎಂಬುದಾಗಿ ಒಪ್ಪಿಗೆ ಕೊಟ್ರು. ಆದ್ರೆ ಹೀಗೆ ಒಪ್ಪಿಗೆ ಕೊಟ್ಟ ಆದ್ಮೇಲೂ ಕೂಡ ಅನೇಕರು ಇದಕ್ಕೆ ಅನುಮಾನವನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದ್ರು, ಆಕ್ಷೇಪಣೆ ಮಾಡಕ್ ಶುರು ಮಾಡಿದ್ರು. ಇಲ್ಲ 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 ನೀವ್ ಹಾಗೆ ಹೇಳ್ತೀರಾ, ಇವು ಕೂಡ ದೇವ್ರ ವಾಕ್ಯವೇ, ಇವು ಕೂಡ ಬರೆದಿರ್ತಕ್ಕಂಥವೇ ಎಂಬುದಾಗಿ ಇನ್ನ 7 ಪುಸ್ತಕಗಳನ್ನ ಒಪ್ಪಿಕೊಳ್ಳಕ್ಕೆ ಶುರು ಮಾಡಿದ್ರು. ಆ 7 ಪುಸ್ತಕಗಳು ಯಾವುದು ಅಂದ್ರೆ ಅಪೋಕ್ರಿಫಾ ಅಂತ ನಾವು ಕರಿತೇವೆ. ಅಪೋಕ್ರಿಫಾ ಅದರಲ್ಲಿ ಮೊದಲನೇ ಪುಸ್ತಕ ತೋಬಿತ್, ಜೂಡಿತ್, 1 ಮಕ್ಕಾಬಿಯರು, 2 ಮಕ್ಕಾಬಿಯರು, ಸೊಲೊಮೋನನ ಜ್ಞಾನ, ಅದಕ್ಕೆ ವಿಸ್ಡಮ್ ಎಂಬುದನ್ನ ಓದಿದೀವಿ. ಅದು ಎಕ್ಲಿಸಿಯಾಸ್ಟಿಕಸ್ ಎಂಬತಕ್ಕಂತ ಇನ್ನೊಂದು ಪುಸ್ತಕ ಇತ್ತು. ಬಾರೂಕನು ಬರೆದಂತ ಪತ್ರಿಕೆ, ಬುಕ್ ಆಫ್ ಬಾರೂಕ್ ಎಂಬತಕ್ಕಂತ ಪುಸ್ತಕ ಇತ್ತು. ಇವೆಲ್ಲವೂ ಕೂಡ ಓದಿದ ಮೇಲೆ ಇವು ದೇವರು ಬರ್ಸಿದ್ದಲ್ಲ, ಮತ್ತೆ ಬರ್ದಿರ್ತಕ್ಕಂಥವ್ರು ದೇವರು ಆರಿಸಿಕೊಂಡ ವ್ಯಕ್ತಿಗಳಲ್ಲ, ಇವು ಮನುಷ್ಯನ ಚಿತ್ತಕ್ಕನುಸಾರವಾಗಿ ಮನುಷ್ಯನ ಜ್ಞಾನದಿಂದ ಬಂದಿರ್ತಕ್ಕಂಥವು, ಅದು ಬೇಡ ಎಂಬುದಾಗಿ ಈ 7 ಪುಸ್ತಕಗಳನ್ನು ತಿರಸ್ಕರಿಸಿದ್ರು. ಆದ್ರೆ ಆ ದಿನಗಳಲ್ಲಿ ಕ್ಯಾಥೋಲಿಕ್ ಸಭೆಯವರು ಇಲ್ಲ ಇದು ದೇವ್ರ ವಾಕ್ಯ ನಿಜ, ನಾವು ಇದನ್ನು ಒಪ್ಪಿಕೊಡ್ತೇವೆ ಅಂತ ಹೇಳಿ ಅವರು ಒಪ್ಪಿಕೊಂಡವರು ಸತ್ಯವೇ ಅವರ ಕ್ಯಾಥೋಲಿಕ್ನವರು ಒಪ್ಪಿಕೊಂಡು ಅವ್ರನ್ನ ಮುದ್ರೆ ಹಾಕಿ ಅವ್ರು ಓದ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ರಾಟೆಸ್ಟೆಂಟ್ ಸೇರಿದಂತ ಪ್ರಾಟೆಸ್ಟೆಂಟ್ ಗುಂಪಿನವರು ಈ 7 ಪುಸ್ತಕಗಳನ್ನ ದೇವರ ವಾಕ್ಯ ಅಲ್ಲ ಎಂಬುದಾಗಿ ತಿರಸ್ಕಾರ ಮಾಡಕ್ಕೆ ಶುರು ಮಾಡಿದ್ರು. ಹೌದು, ಯಾಕಂದ್ರೆ ಇವು ದೇವರು ಬರ್ಸಿದ್ದು ಅಲ್ಲ, ದೇವರು ಪ್ರೇರೇಪಣೆಯಾಗಿರ್ತಕ್ಕಂಥದ್ದಲ್ಲ, ದೇವರಿಗೆ ಮಹಿಮೆ ತರ್ತಕ್ಕಂಥದ್ದಿಲ್ಲ. ಹಾಗೂ ಇದನ್ನು ಸ್ವೀಕರಿಸಿದವರು
ಒಪ್ಪಿಗೆ ಕೂಡ ಕೊಟ್ಟಿಲ್ಲ. ಹೌದು, ದೇವರಿಂದಲೇ ಬಂದಿರತಕ್ಕಂಥ ಒಪ್ಪಿಗೆ ಕೂಡ ಇದ್ರಲ್ಲಿ ಸಿಗ್ತಾ ಇಲ್ಲ ಎಂಬ ಹೇಳಿ ತಿರಸ್ಕಾರ ಮಾಡಕ್ ಶುರು ಮಾಡಿ. ಹಾಗಾಗಿ ಇವತ್ತು ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು ಏನಿದೆಯೋ ಅದು ದೇವ್ರ ವಾಕ್ಯ ಅಂತಕ್ಕಂಥದ್ದು ಆ ಕ್ಯಾನಾನಿಸಿಟಿ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಯ್ತು. ಬಹುಶಃ ನನ್ನ ಸಮಯ 8:15 ಆಗ್ಲಿಕ್ಕೆ ಮುಗಿಲಿಕ್ಕೆ ಬಂತು. ಇನ್ನು ಮಾತಾಡ್ಲಿಕ್ಕೆ ಬಹಳಷ್ಟು ಉಳಿದಿದೆ. ಸ್ವಲ್ಪ ಹೆಚ್ಚು ಕಡಿಮೆ 2 ನಿಮಿಷ ಆಗಿದ್ರೆ ಬೇರೆ ಮುಗಿಸ್ಬೋದಾಗಿತ್ತು. ಇನ್ನು ಬಹಳ ವಿಷಯಗಳು ಇರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಮುಂದುವರ್ಸ್ಲಿಕ್ಕೆ ಹೋಗೋಣ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಕ್ಯಾನಾನಿಸಿಟಿ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಿಮ್ಮೆಲ್ರಿಗೂ ಇದು ಅರ್ಥ ಆಗಿದೆ. ಇದರಿಂದ ದೇವರಿಗೆ ಮಹಿಮೆ ಆಗ್ತದೆ ಎಂಬ ನಾನು ನಂಬಿದ್ದೇನೆ. ಕಡೆಯದಾಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪದೇ ಪದೇ, ನನ್ನ ಪ್ರೀತಿಯ ದೇವ ಜನರೇ, ನನ್ನ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರು, ಯಾರ್ಯಾರು ವಾಕ್ಯವನ್ನು ಕೇಳ್ತಿದ್ರು, ನಿಮ್ಮಲ್ಲಿಗೆ ಇರ್ತಕ್ಕಂಥ ಸತ್ಯವೇದ ಸುಲಭವಾಗಿ ಬಂದದ್ದಲ್ಲ. ಇದು ದೇವರ ಅನಾದಿ ಕಾಲದ ಚಿತ್ತ. ಹಾಗೆ ಇದ್ದುದ್ರಿಂದ ಇವತ್ತು ನಮ್ಮ ಕೈ ಸೇರಿದೆ. ಅದನ್ನು ಓದೋಣ, ಅದನ್ನು ಪಾಲಿಸೋಣ, ಇತರರಿಗೂ ಹೇಳೋಣ. ಈ ದೇವ್ರ ವಾಕ್ಯ ದೇವರಿಂದಲೇ ಬಂದಿರೋದು. ಅಷ್ಟು ಪ್ರೀತಿಯಿಂದ ಪ್ರತಿದಿನ ಓದಿ ಧ್ಯಾನ ಮಾಡೋಣ. ಎಷ್ಟು ಸಂತೋಷ ಅಲ್ವೇ. ಕರ್ತನೇ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್.